ಇವತ್ತು ನಮ್ಮ ನಡುವೆ ಜಸ್ಟಿಸ್ ನಾಗಮೋಹನ್ ದಾಸ್, ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು, ಅವರು ದಯಮಾಡಿಸಿದ್ದಾರೆ. ಅವರು ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಈಗ 2 ವರ್ಷ ಹಿಂದೆ ಕೂಡ ಅವರಿಂದ ಒಂದು ಉಪನ್ಯಾಸ ನಡೆದಿತ್ತು. ನಮಗೆ ಅವರು ಆದರಣೀಯರಾಗೋದಕ್ಕೆ ಇನ್ನೊಂದು ವಿಶೇಷ ಕಾರಣವೂ ಇದೆ. ಯಾವ ಮುಳುಬಾಗಲನ್ನು DVG ಅವರು ಕೀರ್ತಿಸಿದರೋ ಅದೇ ಮುಳುಬಾಗಲಿಗೆ ಸೇರಿದವರು ಜಸ್ಟಿಸ್ ನಾಗಮೋಹನ್ ದಾಸ್. ಹೀಗೆ ನಮ್ಮ ಓರಿಗೆಯವರು ಅಂತಲೂ ಭಾವಿಸಬಹುದು. ಅವರ ಕಾನೂನು ಕ್ಷೇತ್ರದಲ್ಲಿ ಮತ್ತು ನ್ಯಾಯಮೂರ್ತಿಗಳಾಗಿ ಅವರು ವಿಶೇಷ ಗಣ್ಯತೆ, ಪ್ರತಿಷ್ಠೆ ಪಡ್ಕೊಂಡಿದ್ದಾರೆ. ಅವರ ಅನೇಕ ಅವರಿತ್ತ ನಿರ್ಣಯಗಳು, ತೀರ್ಪುಗಳು ಪಥದರ್ಶಕ ಅಂತ ಅನ್ನಿಸ್ಕೊಂಡಿವೆ. ಮತ್ತು ಅವರು ವಿಶೇಷವಾಗಿ ಇದರ ಒಂದು ತಾತ್ವಿಕ ವಿಚಾರಗಳಲ್ಲಿ, ಚಿಂತನೆಯಲ್ಲಿಯೂ ಕೂಡ ಅವರು ಸಕ್ರಿಯರಾಗಿದ್ದಾರೆ. ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತು ಅವರ ವಿಶೇಷವಾಗಿ ಅವರ ಕರ್ತವ್ಯದ ಹೊಣೆಗಾರಿಕೆಯ ಭಾಗವಾಗಿ ಮತ್ತು ಅದರ ಜೊತೆಯಲ್ಲಿಯೇ ಅನೇಕ ಜನಹಿತವಾದ ಕಾರ್ಯಗಳಲ್ಲಿಯೂ ಕೂಡ ಅವರು ತೊಡಗಿದ್ದಾರೆ. ಮತ್ತು ನ್ಯಾಯಾಂಗದ ಪ್ರಾಕಾರದಲ್ಲಿ ಅನೇಕ ಮುಖ್ಯವಾದ ಜ್ವಲಂತವಾದ ಸಮಸ್ಯೆಗಳಿಗೆ ಅನ್ಯ ನ್ಯಾಯಮೂರ್ತಿಗಳ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಗಮನ ಸೆಳೆಯೋದಕ್ಕೂ ಕೂಡ ಅವರು ವಿಶೇಷ ಗಮನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅವರು ನ್ಯಾಯಮೂರ್ತಿಗಳಾಗಿರುವುದರ ಜೊತೆಗೆ ಪ್ರಖರ ಸಾಮಾಜಿಕ ಕಾರ್ಯಕರ್ತರೂ ಆಗಿದ್ದಾರೆ. ಈ ದೃಷ್ಟಿಯಿಂದ ಅವರು ನಮಗೆ ಬಹಳ ಆದರಣೀಯರಾಗಿದ್ದಾರೆ. ಇವತ್ತಿನ ವಿಷಯ ಕೂಡ ಮುಖ್ಯವಾದ್ದು ವಿಮನ್ ಆ್ಯಂಡ್ ಲಾ. ವಿಶೇಷವಾಗಿ ಮಹಿಳೆಯರಿಗೆ ಅನ್ವಯಿಸುವಂಥ ಅನೇಕ ಕಾನೂನುಗಳಿವೆ. ಮಹಿಳೆಯರದೇ ಆದ ವಿಶೇಷ ಸಮಸ್ಯೆಗಳು ಹಲವಾರಿವೆ. ಈ ಎಲ್ಲದರ ಬಗ್ಗೆ ಬೆಳಕು ಚೆಲ್ಲಬೇಕು ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ಕೋತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಮಹಿಳೆ ಮತ್ತು ಕಾನೂನು ಅಂತ. ಮಹಿಳೆಯರು ಕಮ್ಮಿ ಇದ್ದಾರೆ, ಪುರುಷರು ಜಾಸ್ತಿ ಇದ್ದಾರೆ. ನನ್ನ ಅನೇಕ ಸಮಾರಂಭಗಳಲ್ಲಿ ಈ ವಿಚಾರದ ಬಗ್ಗೆ ಉಪನ್ಯಾಸಕ್ಕೆ ಹೋದಾಗ ನನ್ನ ಅನುಭವ ಏನಂದರೆ, ಮಹಿಳೆಯರು ಜಾಸ್ತಿ ಇರ್ತಿದ್ರು, ಪುರುಷರು ಕಮ್ಮಿ ಇರ್ತಿದ್ರು. ಇವತ್ತಿನ ಸಭೆಯಲ್ಲಿ ಪುರುಷರು ಜಾಸ್ತಿ ಇದ್ದಾರೆ, ಮಹಿಳೆಯರು ಕಮ್ಮಿ ಇದ್ದಾರೆ. ಮುಖ್ಯವಾಗಿ ಈ ವಿಚಾರ ಮಹಿಳೆಯರಿಗಿಂತ ಪುರುಷರಿಗೆ ಜಾಸ್ತಿ ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ನಾನು ತಗೊಳ್ತೀನಿ. ಈ ವಿಷಯ ಗಂಟೆಗಟ್ಟಲೆ ಮಾತಾಡ್ಬೋದು, ದಿನಗಳಗಟ್ಟಲೆ ಮಾತಾಡ್ಬೋದು, ತಿಂಗಳಗಟ್ಟಲೆ ಮಾತಾಡ್ಬೋದು. ನಾನೊಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ವರ್ಷಗಟ್ಟಲೆ ಅಭ್ಯಾಸ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದ ಮೇಲೂ ಸಹ ನಾನು 77ರಲ್ಲಿ ಲಾಯರ್ ಆಗಿದ್ದು. ಅಂದರೆ ಅದಕ್ಕೆ ಮುಂಚೆ 3 ವರ್ಷ ಕಾನೂನನ್ನು ಅಭ್ಯಾಸ ಮಾಡಿದ್ದೆ. 2004ರಲ್ಲಿ ನಾನು ಜಡ್ಜ್ ಆದೆ. ಈ ಉದ್ದಕ್ಕೂ ಸಹ ಇಷ್ಟು ವರ್ಷ ಎಲ್ಲನೂ ಕಾನೂನು ಅಭ್ಯಾಸ ಮಾಡಿದ ಮೇಲೂ ಇನ್ನೂ ನ್ಯಾಯಾಲಯದ ಮುಂದೆ ಹೊಸ ಹೊಸ ವಿಚಾರಗಳು ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಬರ್ತಾ ಇವೆ. ನಾವು ಕೇಳದೆ ಇರತಕ್ಕಂಥ ವಿಚಾರಗಳು, ನಾವು ಊಹಿಸಲಾರದಂಥ ವಿಚಾರಗಳು ಇವತ್ತು ನ್ಯಾಯಾಲಯದ ಮುಂದೆ ಮಹಿಳೆಗೆ ಸಂಬಂಧಪಟ್ಟಂಥ ವಿಚಾರಗಳು ಬರ್ತಾ ಇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು 1 ತಾಸಿನಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಷಯವೇ ಅಲ್ಲ. ಬಹಳ ದೀರ್ಘವಾದಂತಹ ಅಭ್ಯಾಸ ಬೇಕಾಗತ್ತೆ. ಆದರೆ ನನ್ನ ಎಷ್ಟು ದಿವಸಗಳ ಪರಿಶ್ರಮದ ಅನುಭವ ಏನಿದೆ, ತಿಳುವಳಿಕೆ ಏನಿದೆ, ನನ್ನ ಜ್ಞಾನಾರ್ಜನೆ ಏನಿದೆ, ಅದನ್ನು ಒಂದು 30-40 ನಿಮಿಷಗಳ ಒಳಗಡೆ ನಿಮ್ಮ ಜೊತೆ ಒಂದು ರೀತಿಯ ಎಂತೀವಿ, ಟೆಲೆಕ್ಸ್ ಲ್ಯಾಂಗ್ವೇಜ್ ಅಂತ ನಾವೇನು ಹೇಳ್ತೀವಿ, ನೆರೇಷನ್ ಇರೋದಿಲ್ಲ ಇದರಲ್ಲಿ. ಟೆಲೆಕ್ಸ್ ಲ್ಯಾಂಗ್ವೇಜ್ನಲ್ಲಿ ವಿಷಯನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ.
ಯಾಕೆಂದರೆ ನೆರೇಷನ್ಗೆ ಹೋದರೆ ನಾನು ಹೇಳ್ದಂಗೆ ದಿನಗಳುಗಟ್ಟಲೆ ತಿಂಗಳುಗಟ್ಟಲೆ ವಾರಗಟ್ಟಲೆ ಕೂಡ ಸಾಕಾಗಲ್ಲ. ಆದರೆ ಒಟ್ಟಾರೆ ಸಾಧಾರಣ ಜನರಾಗಿ ನಾವೆಲ್ಲರೂ ಈ ವಿಚಾರದ ಬಗ್ಗೆ ಏನನ್ನು ತಿಳ್ಕೋಬೇಕು, ಯಾವ ಆಯಾಮನಲ್ಲಿ ಇದನ್ನು ನೋಡಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ಮಂದಟ್ಟಾದರೆ ಅಷ್ಟು ಸಾಕು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಆತ್ಮೀಯರೇ, ಪ್ರಕೃತಿಯ ನಿಯಮ, ಜಗತ್ತಿನ ಅನುಭವನ ಏನು ಅಂತಂತಂದರೆ, ಜಗತ್ತಿನ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ಮಹಿಳೆಯರು. ನೀವು 10,000 ವರ್ಷಗಳ ಹಿಂದೆ ಸ್ಟ್ಯಾಟಿಸ್ಟಿಕ್ಸನ್ನಾದರೂ ತಗೊಳ್ಳಿ, 2001ರ ಭಾರತದ ಸೆನ್ಸಸ್ ತಗೊಳ್ಳಿ, ಅಥವಾ 2009ರ ಸೆನ್ಸಸ್ ಆದರೂ ತಗೊಳ್ಳಿ, ಅದು ಇಂಡಿಯಾ ಆದರೂ ತಗೊಳ್ಳಿ, ಯುರೋಪ್ ಆದರೂ ತಗೊಳ್ಳಿ, ಅಥವಾ ಆಫ್ರಿಕನ್ ಕಾಂಟಿನೆಂಟ್ ಆದರೂ ತಗೊಳ್ಳಿ, ಬೆಂಗಳೂರು ಆದರೂ ತಗೊಳ್ಳಿ, ನ್ಯೂಯಾರ್ಕ್ ಆದರೂ ತಗೊಳ್ಳಿ, ಮಾಸ್ಕೋ ಆದರೂ ತಗೊಳ್ಳಿ, ಅಥವಾ ಜರ್ಮನ್ನಿನ ಪ್ಯಾರಿಸ್ ನಗರ ಆದರೂ ತಗೊಳ್ಳಿ. ಎಲ್ಲ ಕಾಲದಲ್ಲಿ ಎಲ್ಲ ಪ್ರದೇಶದಲ್ಲಿ ಜಗತ್ತಿನ ಉದ್ದಕ್ಕೂ ಒಂದು ಸತ್ಯ ಸಂಗತಿಯನ್ನು ನಾವು ಕಾಣ್ತಕ್ಕಂಥದ್ದು, ಒಟ್ಟು ಜನಸಂಖ್ಯೆಯಲ್ಲಿ ಸರಿಸುಮಾರು ಅರ್ಧದಷ್ಟು ಜನಸಂಖ್ಯೆ ಮಹಿಳೆಯರು ಅಂತಕ್ಕಂಥದ್ದು. ಇನ್ನೊಂದು ಸತ್ಯ ಇತಿಹಾಸದಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಏನು ಅಂತಂತಂದರೆ, ಎಲ್ಲ ಕಾಲದಲ್ಲಿ ಎಲ್ಲ ಪ್ರದೇಶದಲ್ಲಿ ಎಲ್ಲ ಧರ್ಮಗಳಲ್ಲಿ ಅರ್ಧದಷ್ಟು ಮಹಿಳೆಯರಿರ್ತಕ್ಕಂಥ ಜಗತ್ತನ್ನು ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗೇ ಕಣ್ಣಡ್ರಿಸ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಸತ್ಯ. ಭಾರತದ ಸನ್ನಿವೇಶಕ್ಕೆ ಬಂದಾಗ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ. ಮೇಲ್ಗಡೆ ಬ್ರಾಹ್ಮಣರು, ಅವರ ಕೆಳಗಡೆ ಕ್ಷತ್ರಿಯರು, ಅವರ ಕೆಳಗಡೆ ವೈಶ್ಯರು, ಅವರ ಕೆಳಗಡೆ ಶೂದ್ರರು, ಶೂದ್ರಗಿಂತ ಕೆಳಗಡೆ ಅತಿಶೂದ್ರರು ಅಥವಾ ಅಸ್ಪೃಶ್ಯರು ಅಂತ ನಾವು ಕಳಿತೀವಿ. ಆ ಕಟ್ಟೆ ಕಡೆಯಲ್ಲಿರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ಕೂಡ ತನ್ನ ಹೆಂಡತಿಯನ್ನು ನಿನ್ಗೆ ಗೊತ್ತಿಲ್ಲ ಸುಮ್ಮನೆ ಇರೆ ಅಂತ 2ನೇ ದರ್ಜೆಯ ಪ್ರಜೆಯನ್ನಾಗೇ ಕಾಣ್ತಾನೆ. ಅವನಿರೋದೇ ಕಟ್ಟ ಕಡೆಯಲ್ಲಿ. ಆದರೆ ಅವನು ತನ್ನ ಹೆಂಡತಿಯನ್ನು ಯಾವ ರೀತಿ ನೋಡ್ತಾನೆ ಅಂತಂದರೆ, ಅವಳಿಗಿಂತ ಸ್ವಲ್ಪ ಕಮ್ಮಿನೇ. ಇದು ಉದ್ದಕ್ಕೂ ನಾವು ಕಂಡ್ಕೊಂಡ್ಬಂದಿರ್ತಕ್ಕಂಥ ಒಂದು ಇತಿಹಾಸದ ಸತ್ಯ. ಯಾಕೆ, ಯಾವ ಕಾರಣಕ್ಕಾಗಿ ಜಗತ್ತಿನಾದ್ಯಂತ ಅರ್ಧದಷ್ಟು ಜನಸಂಖ್ಯೆಯನ್ನು ನಾವು ಈ ರೀತಿ ಕಾಣೋದಕ್ಕೆ ಕಾರಣ ಅಂತ ನಾವು ವಿಚಾರ ಮಾಡೋಕ್ಕೆ ಹೋದಾಗ ಪ್ರಮುಖವಾಗಿ 4 ಕಾರಣಗಳು ನಮ್ಗೆ ಕಾಣಿಸ್ತವೆ. 1 ರಾಜಕೀಯ ಕಾರಣ, 2 ಆರ್ಥಿಕ ಕಾರಣ, 3 ಧಾರ್ಮಿಕ ಕಾರಣ, 4 ಸಾಮಾಜಿಕ ಕಾರಣ. ಬ್ರಾಡ್ ಆಗಿ ಇದನ್ನು ಇನ್ನೂ ಬೇರೆ ಬೇರೆ ಕಾರಣಗಳಿರ್ಬೋದು, ಬಟ್ ಬೇರೆ ಬೇರೆ ಎಲ್ಲವನ್ನೂ ಸಹ ಒಂದಲ್ಲ ಒಂದು ಹೆಡ್ಡಿಂಗ್ನಲ್ಲಿ ನೀವು ತರಬಹುದು. ಈ ಬ್ರಾಡ್ ಆಗಿ 4 ಕಾರಣಗಳು ಅನೇಕ ವಿದ್ವಾಂಸರ ಅಧ್ಯಯನದ ಮುಖಾಂತರ ತಿಳಿದಿರ್ತಕ್ಕಂಥ ಒಂದು ಸಂಗತಿ. ಈಗ ಪೊಲಿಟಿಕಲ್ ರೀಸನ್, ರಾಜಕೀಯ ಕಾರಣ ಅಂತಂದಾಗ ರಾಜಕೀಯ ಪಕ್ಷಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ, ಅವು ಪಕ್ಕಕ್ಕೆ ಇಟ್ಬಿಟ್ರಿ, ನಾವು ಆ ಚರ್ಚೆಗೆ ಹೋಗೋದು ಬೇಡ. ಪೊಲಿಟಿಕಲ್ ಪವರ್ ಈಸ್ ದಿ ಪವರ್ capable of enacting laws. Political power is the power which has the capacity to execute the laws. Political power is the power which has got the interpretation of the laws made by it, which has got the power to punish a person who violates that. ರಾಜಕೀಯ ಅಧಿಕಾರ ಅಂತಂದರೆ ಒಂದು ಸಮಾಜದಲ್ಲಿ ಕಾನೂನುಗಳನ್ನು ಮಾಡ್ತಕ್ಕಂಥ ಅಧಿಕಾರ, ಮಾಡಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡ್ತಕ್ಕಂಥ ಅಧಿಕಾರ, ಆ ಕಾನೂನುಗಳನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರನ್ನು ಶಿಕ್ಷಿಸ್ತಕ್ಕಂಥ ಅಧಿಕಾರ, ಮಾಡಿರ್ತಕ್ಕಂಥ ಕಾನೂನುಗಳು ಚರ್ಚೆಗೆ ಬಂದಾಗ ಅದರ ವ್ಯಾಖ್ಯಾನ ಮಾಡ್ತಕ್ಕಂಥ ಅಧಿಕಾರ ಏನಿದೆ, ದಟ್ ಈಸ್ ಪೊಲಿಟಿಕಲ್ ಪವರ್. ಇವತ್ತು ಈ ಪೊಲಿಟಿಕಲ್ ಪವರ್ನ ಕ್ರಮೇಣ ನಾಗರಿಕತೆ ಬೆಳೆದಂಗೆಲ್ಲ ಪೊಲಿಟಿಕಲ್ ಪವರ್ ಈಸ್ ಸಪರೇಟೆಡ್ ಫ್ರಮ್ ಎಕ್ಸಿಕ್ಯೂಟಿವ್ ಪವರ್, ಎಕ್ಸಿಕ್ಯೂಟಿವ್ ಪವರ್ ಈಸ್ ಸಪರೇಟೆಡ್ ಫ್ರಮ್ ಜುಡಿಷಿಯಲ್ ಪವರ್. ಅದಕ್ಕೆ ನಾವಿವತ್ತು
law making power is to the legislative, execution of that law is executive, interpretation of that law is to the judiciary. ಸಪರೇಷನ್ ಆಫ್ ಪವರ್ಸ್ನಲ್ಲಿ ಒಂದು ಲೇಟೆಸ್ಟ್ ಹಂತ ಇದು ನಾವು ತಲುಪಿರ್ತಕ್ಕಂಥದ್ದು. ರಾಜರ ಮಹಾರಾಜರ ಕಾಲದವರೆಗೂ, ಬ್ರಿಟಿಷರು ಈ ದೇಶದಲ್ಲಿ ಬಹುಪಾಲು ಆಡಳಿತವರೆಗೂ ಈ ಪವರ್ ಒಂದೇ ಕೈಯಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಯಾರೂ ಮರೆಯೋಂಗಿಲ್ಲ. ಇದು ಇತಿಹಾಸದ ಜಗತ್ತಿನ ಎಲ್ಲ ದೇಶಗಳಲ್ಲೂ ಈ ಥರನೇ ಇತ್ತು. ಹಾಗಾಗಿ ಅದು ಒಟ್ಟಾಗಿ ಒಬ್ಬರಲ್ಲಿರಲಿ ಅಥವಾ ಸಪರೇಟಾಗಿ ಬೇರೆ ಬೇರೆಯವರ ಅಂಗಗಳಲ್ಲಿರಲಿ, ಆ ರಾಜಕೀಯ ಅಧಿಕಾರ ಯಾರ ಕೈಯಲ್ಲಿತ್ತು ಅಂತಕ್ಕಂಥದ್ದು. ಅದಕ್ಕೆ ಬರೀತಾರೆ, ಹಿಸ್ಟ್ರಿ ಆಫ್ ಮ್ಯಾನ್ ಈಸ್ ಓನ್ಲಿ ಹೀಸ್ ಹಿಸ್ಟ್ರಿ ಅಂಡ್ ನಾಟ್ ಹರ್ ಹಿಸ್ಟ್ರಿ ಅಂತಕ್ಕಂಥದ್ದು. ಯಾವುದೇ ದೇಶದ ಚರಿತ್ರೆಯನ್ನು ನೀವು ತಗೊಳ್ಳಿ, ಯಾವುದೇ ನಾಗರಿಕತೆಯ ಚರಿತ್ರೆಯನ್ನು ನೀವು ತಗೊಳ್ಳಿ, ಆ ಚರಿತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು, ಆ ಚರಿತ್ರೆ ಕೊಂದಕ್ಕಂಥದ್ದು ಮೌರ್ಯಗಾದ್ರಾಗಲಿ, ಗುಪ್ತರಾದ್ರಾಗಲಿ, ರೋಮನ್ಸ್ ಆಗಲಿ, ಅಥವಾ ಅಲೆಕ್ಸಾಂಡರ್ ಆಗಲಿ, ಇನ್ಯಾವುದೇ ದೇಶದ ಚಕ್ರವರ್ತಿಗಳು ತಗೊಳ್ಳಿ, ಅಥವಾ ಯಾವುದೇ ದೇಶದ ಚರಿತ್ರೆಯನ್ನು ನೀವು ತೆಗೆದು ಓದಿದಾಗ ಅದು ಇಟ್ ಈಸ್ ಓನ್ಲಿ ಹೀಸ್ ಹಿಸ್ಟ್ರಿ ಅಂಡ್ ನಾಟ್ ಹರ್ ಹಿಸ್ಟ್ರಿ. ಹಾಗಾಗಿ ಈ ರಾಜಕೀಯ ಅಧಿಕಾರದ ಯಾವಾಗಲೂ ಪುರುಷರ ಕೈಯಲ್ಲೇ ಉಳಿಸ್ಕೊಂಡು ಬಂದರು. ರಾಜಕೀಯ ಅಧಿಕಾರದಲ್ಲಿ ಮಹಿಳೆಯರನ್ನು ತೊಡಗಿಸಲೇ ಇಲ್ಲ. ರಾಜಕೀಯ ತೀರ್ಮಾನಗಳಲ್ಲಿ ಮಹಿಳೆಯರನ್ನು ದೂರ ಇಟ್ಟರು. ಹಾಗಾಗಿ ಮೊದಲನೇದಾಗಿ ಪೊಲಿಟಿಕಲ್ ಡಿಸೆಂಪವರ್ಮೆಂಟ್ ಈಸ್ ಒನ್ ಆಫ್ ದಿ ರೀಸನ್ಸ್ ಫಾರ್ ದಿ ಟ್ರೀಟಿಂಗ್ ವುಮೆನ್ ಆಸ್ ಸೆಕೆಂಡರಿ ಸಿಟಿಸನ್. ಇವತ್ತು ನಮ್ಮದೇ ದೇಶದ ಬಳಿ ಭಾರತ ಬಹಳ ದೀರ್ಘಕಾಲದ ಹೋರಾಟವನ್ನು ಮಾಡಿ ಸ್ವತಂತ್ರವನ್ನು ಗಳಿಸಿದ್ದು ನಾವು 47ರಲ್ಲಿ. 1950ರಲ್ಲಿ ಬಹಳ ದೊಡ್ಡದಾದಂಥ ಸಂವಿಧಾನನ ರಚಿಸಿಕೊಂಡು ನಾವು ಗಣರಾಜ್ಯ ಆದ್ವಿ. ಸಂವಿಧಾನದಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಸಮಾನ ಹಕ್ಕುಗಳನ್ನು ನಾವು ಕೊಟ್ಟಿದ್ದೀವಿ, ಸಮಾನ ಅವಕಾಶಗಳನ್ನು ನಾವು ಕೊಟ್ಟಿದ್ದೀವಿ. ಇನ್ನೂ ಒಂದು ಮುಂಚೆ ಹೋಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮುಖಾಂತರ, ಕಾನೂನುಗಳನ್ನು ತರೋದ್ರ ಮುಖಾಂತರ ಮಹಿಳೆ ಮತ್ತು ಪುರುಷರ ಮಧ್ಯೆ ಇರತಕ್ಕಂಥ ಅಂತರವನ್ನು ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ನಮ್ಮ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೂ ಗ್ರಾಮ ಪಂಚಾಯಿತಿನಲ್ಲಿ ನಾವು ಮೀಸಲಾತಿ ಕೊಟ್ವಿ, ತಾಲೂಕು ಪಂಚಾಯಿತಿನಲ್ಲಿ ಮೀಸಲಾತಿ ಕೊಟ್ವಿ, ಜಿಲ್ಲಾ ಪಂಚಾಯಿತಿನಲ್ಲಿ ಮೀಸಲಾತಿ ಕೊಟ್ವಿ, ಟೌನ್ ಪಂಚಾಯಿತಿ, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ನಲ್ಲಿ ಮೀಸಲಾತಿ ಕೊಟ್ವಿ. ಅಸೆಂಬ್ಲಿನಲ್ಲಿ, ಪಾರ್ಲಿಮೆಂಟ್ನಲ್ಲಿ ಕೊಡಲಿಲ್ಲ. 90ರಲ್ಲಿ ಪ್ರಾರಂಭ ಆದಂತಹ ಈ ಮಹಿಳಾ ಮೀಸಲಾತಿ ಬಿಲ್ ಮೇಲೆ ಚರ್ಚೆ ಇನ್ನೂ ಅಪೂರ್ಣ, ಇನ್ನೂ ನಡೀತಾನೆ ಇದೆ. ಯಾಕೆ? ಇಲ್ಲಿ ಕೊಟ್ವಿ, ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಟೌನ್ ಪಂಚಾಯತ್, ಸಿಟಿ ಕಾರ್ಪೊರೇಷನ್ ಆರ್ ನಾಟ್ ಲಾ ಮೇಕಿಂಗ್ ಬಾಡೀಸ್, ದೇ ಆರ್ ಓನ್ಲಿ ಲಾ ಇಂಪ್ಲಿಮೆಂಟಿಂಗ್ ಬಾಡೀಸ್. ಲಾ ಮೇಕಿಂಗ್ ಬಾಡೀಸ್ ಅಂದರೆ ಯಾವುದು? ನಮ್ಮ ವಿಧಾನಸೌಧ ಮತ್ತು ಪಾರ್ಲಿಮೆಂಟ್. ಪಾರ್ಲಿಮೆಂಟು, ವಿಧಾನಸೌಧ ಲಾ ಮೇಕಿಂಗ್ ಪ್ರಕ್ರಿಯೆಯಿಂದ ಇಷ್ಟು ವರ್ಷ ಆದರೂ ಇಂಥ ಸಂವಿಧಾನ ಇದ್ದರೂ, ಸಂವಿಧಾನದಲ್ಲಿ ಈ ಕಮ್ಯಾಂಡ್ಮೆಂಟ್ ಇದ್ದರೂ ಸಹ ನಾವು ಮಾಡೋಕ್ಕಾಗಿಲ್ಲ. ಇದು ಒಂದನೇ ಕಾರಣ. ಎರಡನೇ ಕಾರಣ ಏನು? ಆರ್ಥಿಕ ಕಾರಣ, ಎಕನಾಮಿಕ್ ರೀಸನ್. ಒಂದು 10 ವರ್ಷಗಳ ಹಿಂದೆ ನೈರೋಬಿ ಅಂತಕ್ಕಂಥ ಒಂದು ದೇಶದಲ್ಲಿ ವಿಶ್ವಸಂಸ್ಥೆಯವರು ಆಯೋಜಿಸಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಕೆಲವು ಪ್ರಬಂಧಗಳನ್ನು ಮಂಡಿಸಿದರು. ಆ ಪ್ರಬಂಧಗಳಲ್ಲಿ ಗೊತ್ತಾದಂತಹ ಸತ್ಯ ಸಂಗತಿ ಏನು ಅಂತಂತಂದರೆ, ಜಗತ್ತಿನ ಒಟ್ಟು ಸಂಪತ್ತು ಶ್ರಮಶಕ್ತಿಯಿಂದ ಉತ್ಪಾದನೆ ಆಗ್ತಕ್ಕಂಥದ್ದು. ಜಗತ್ತಿನ ಒಟ್ಟು ಶ್ರಮಶಕ್ತಿಯಲ್ಲಿ ಮಹಿಳೆಯರ ಕೊಡುಗೆ 3ರಲ್ಲಿ 2, ಪುರುಷನ ಕೊಡುಗೆ 3ರಲ್ಲಿ 1. 3ರಲ್ಲಿ 2 ಭಾಗದಷ್ಟು ಶ್ರಮಶಕ್ತಿಯನ್ನು ಕೊಡ್ತಕ್ಕಂಥ ಮಹಿಳೆ ಜಗತ್ತಿನ ಸಂಪತ್ತಿನ ಉತ್ಪಾದನೆಗೆ ಕಾರಣಲಾಗ್ತಾಳೆ. ಆದರೆ ಒಟ್ಟು ಜಗತ್ತಿನ ಸಂಪತ್ತಿನಲ್ಲಿ ಕೇವಲ 2% ಸಂಪತ್ತು ಮಾತ್ರ ಮಹಿಳಾ ಹೆಸರಿನಲ್ಲಿದೆ, 98% ಪುರುಷರ ಕೈಯಲ್ಲಿದೆ. ಒಂದು ಸಲ ನೀವೇ ಯೋಚನೆ ಮಾಡಿ, ನಿಮ್ಮ ಹೊಲ ಯಾರ ಹೆಸರಿನಲ್ಲಿದೆ,
ನಿಮ್ಮ ಗದ್ದೆ ಯಾರ ಹೆಸರಿನಲ್ಲಿದೆ, ನಿಮ್ಮ ಮನೆ ಯಾರ ಹೆಸರಿನಲ್ಲಿದೆ, ನಿಮ್ಮ ಸ್ಕೂಟ್ರ್ ಯಾರ ಹೆಸರಿನಲ್ಲಿದೆ, ನಿಮ್ಮ ಟಿ ವಿ ಯಾರ ಹೆಸರಿನಲ್ಲಿದೆ, ನಿಮ್ಮ ಫ್ರಿಡ್ಜ್ ಯಾರ ಹೆಸರಿನಲ್ಲಿದೆ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿದರೆ ಇವೆಲ್ಲವೂ ಪುರುಷರ ಕೈಯಲ್ಲೇ ಇರುತ್ತೆ. ಅದಕ್ಕೆ ಆರ್ಥಿಕವಾಗಿ ಕೊಡುಗೆಯನ್ನು ಕೊಟ್ಟರು, ಶ್ರಮಶಕ್ತಿಯನ್ನು ನೀಡಿದರೂ ಸಹ, ಆದರೆ ಆ ಶ್ರಮಶಕ್ತಿಯಿಂದ ಉತ್ಪಾದನೆ ಆಗ್ತಕ್ಕಂಥ ಸಂಪತ್ತು ಆ ಮಹಿಳೆಯ ಹೆಸರಿನಲ್ಲಿಲ್ಲ. ನಾನು ಅನೇಕ ಸಮಾರಂಭಗಳಿಗೆ ಹಳ್ಳಿಗಳಿಗೆ ಹೋಗ್ತಾ ಇದ್ದಾಗ ಅವ್ರನ್ನ ಕೇಳ್ತಿದ್ದೆ, ಏನಮ್ಮ ಕೆಲಸ ಮಾಡ್ತೀಯ ಅಂತಂದರೆ, ಏನೂ ಇಲ್ಲ ಸ್ವಾಮಿ, ಮನೆಯಲ್ಲಿರೋದು ಅಂತ. ಅರೆ, ಮನೆಯಲ್ಲಿ ಅಡುಗೆ ಮಾಡ್ತೀನಿ ಅನ್ನೋದು ಕೆಲಸ ಅಲ್ವಾ? ಬಟ್ಟೆ ಒಗಿತೀನಿ ಅನ್ನೋದು ಕೆಲಸ ಅಲ್ವಾ? ಪಾತ್ರೆ ತೊಳಿತೀನಿ ಅನ್ನೋದು ಕೆಲಸ ಅಲ್ವಾ? ಕಸ ಗುಡಿಸ್ತೀನಿ ಅನ್ನೋದು ಕೆಲಸ ಅಲ್ವಾ? ಹಸು ಕರನ್ನು ಕಟ್ತೀನಿ ಅಂತಕ್ಕಂಥದ್ದು ಕೆಲಸ ಅಲ್ವಾ? ಮಕ್ಕಳನ್ನು ಪೋಷಿಸ್ತೀನಿ ಅಂತಕ್ಕಂಥದ್ದು ಕೆಲಸ ಅಲ್ವಾ? ಒಂದು ಮಹಿಳೆ ಅದು ತನ್ನ ಕೆಲಸನೇ ಅಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅದೇ ರೀತಿ ಆ ನೈರುಬಿ ಸಮ್ಮೇಳನದಲ್ಲಿ, ಮಹಿಳಾ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇನ್ನೂ ಒಂದು ವಿಚಿತ್ರವಾದಂತಹ ಒಂದು ಅಧ್ಯಯನದ ಸತ್ಯ ಹೊರ ಬಂದಿದೆ. ಏನು ಅಂತಂದರೆ, ಜಗತ್ತಿನ ಒಟ್ಟು ಆಹಾರದ ಸೇವನೆಯಲ್ಲಿ, ಟೋಟಲ್ ಫುಡ್ ಕನ್ಸಂಪ್ಷನ್, ಮ್ಯಾನ್ ಕನ್ಸ್ಯೂಮ್ಸ್ 2/3 ಆ್ಯಂಡ್ ವುಮೆನ್ ಕನ್ಸ್ಯೂಮ್ಸ್ ಓನ್ಲಿ 1/3. ಕಮ್ಮಿ ತಿಂದು ಹೆಚ್ಚು ಶ್ರಮನ ಕೊಡ್ತಾರೆ, ಹೆಚ್ಚು ತಿಂದು ಕಮ್ಮಿ ಶ್ರಮನ ಕೊಡ್ತಕ್ಕಂಥವ್ರು ಪುರುಷರು. ಅನೇಕ ಸಂದರ್ಭದಲ್ಲಿ ಪುರುಷನ ಪ್ರತಿಯೊಂದು ಕೆಲಸನ ಹಣದ ರೂಪದಲ್ಲಿ ನಾವು ಅಳತೆ ಮಾಡ್ತೀವಿ, ಆದರೆ ಮಹಿಳಾ ಕೆಲಸನ ನಾವು ಹಣದ ರೂಪದಲ್ಲಿ ಅಳತೆ ಮಾಡ್ತಾ ಇಲ್ಲ. ಇದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಎ ಪರ್ಸನ್ ಹೂ ಈಸ್ ಪೊಲಿಟಿಕಲಿ ನಾಟ್ ಎಂಪವರ್ಡ್, ಹೂ ಈಸ್ ನಾಟ್ ಎಕನಾಮಿಕಲಿ ನಾಟ್ ಎಂಪವರ್ಡ್, ಈಸ್ ಈಕ್ವಲ್ ಟು ಸ್ಲೇವ್ರಿ. ಸ್ಲೇವ್ರಿ ಅಂದರೆ ಬೇರೆ ಇನ್ನೇನಲ್ಲ, ಯಾರಿಗೆ ಆರ್ಥಿಕವಾಗಿ ಶಕ್ತಿ ಇರೋದಿಲ್ವೋ, ರಾಜಕೀಯವಾಗಿ ಒಂದು ಕೂಗಿರೋದಿಲ್ವೋ, ಅವರು ಗುಲಾಮರಾಗೇ ಇರ್ತಾರೆ. ಗುಲಾಮರಂದರೆ ಬೇರೆ ಇನ್ಯಾರೋ ಅಲ್ಲ. ದೋಸ್ ಹೂ ಆರ್ ಪೊಲಿಟಿಕಲಿ ಡಿಸೆಂಪವರ್ಡ್ ಆ್ಯಂಡ್ ಎಕನಾಮಿಕಲಿ ಡಿಸೆಂಪವರ್ಡ್ ಆರ್ ದಿ ಸ್ಲೇವ್ಸ್. ಹಾಗಾಗಿ ಬಹಳ ಜಾಗೃತಿಯಿಂದ ಜಗತ್ತಿನಾದ್ಯಂತ ಅನೇಕ ವರ್ಷಗಳ ಕಾಲ ಈ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ನಾವು ಮಹಿಳೆಯರನ್ನು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ದೂರ ಇಟ್ಟಿರೋದ್ರಿಂದ, ಬಲಹೀನರಾಗಿಟ್ಟಿರೋದ್ರಿಂದ, ಡಿಸೆಂಪವರ್ ಮಾಡಿರೋದ್ರಿಂದ ಅವರು 2ನೇ ದರ್ಜೆ ಪ್ರಜೆಗಳಾಗೇ ಮುಂದುವರಿತಾ ಇದ್ದಾರೆ. ಆದರೆ ಇದರ ವಿರುದ್ಧ ಕಾಲ ಕಾಲಕ್ಕೆ ಪ್ರತಿಭಟನೆ ಬರುತ್ತೆ. ಆ ಪ್ರತಿಭಟನೆಯನ್ನು ಮಾಡ್ದಂಗೆ ನೋಡ್ಕೋಬೇಕಲ್ಲ, ಅದಕ್ಕೇನು ಮಾಡೋದು? ಅದಕ್ಕೆ ಧರ್ಮನ ಉಪಯೋಗಿಸ್ತಾರೆ. ಯಾವ ಧರ್ಮಶಾಸ್ತ್ರಗಳು ಹೇಳಿಲ್ಲಾರ್ತಕ್ಕಂಥ ಸತ್ಯನ ಜನರು ಧರ್ಮದ ಹೆಸರಿನಲ್ಲಿ ಧರ್ಮದ ಒಂದು ಲೇಪನವನ್ನು ಕೊಟ್ಟು, ನೋಡಿ ನೀವು ಹಿಂಗೆ ಮಾಡಬಾರ್ದು ಅಂತ. ಈಗ ಉದಾಹರಣೆಗೆ ನೀವು ತಗೊಳ್ಳಿ, ಜಗತ್ತಿನ ಅತಿ ದೊಡ್ಡ ಧರ್ಮ ಕ್ರೈಸ್ತ ಧರ್ಮ. ಸುಮಾರು 34% ಪಾಪ್ಯುಲೇಷನ್ ಇರ್ತಕ್ಕಂಥ ಜಗತ್ತಿನನ್ನು ಆವರಿಸಿರ್ತಕ್ಕಂಥ ಧರ್ಮ ಇವತ್ತು ಕ್ರೈಸ್ತ ಧರ್ಮ. ಸುಮಾರು 22% ಜಗತ್ತಿನ ಜನರನ್ನು ನಡೆಸ್ಕೊಂಡು ಹೋಗ್ತಾ ಇರೋದು ಇಸ್ಲಾಂ ಧರ್ಮ. 16% ಜನರನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹಿಂದೂ ಧರ್ಮ. ಸುಮಾರು 8% ಜನರನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬೌದ್ಧ ಧರ್ಮ. ಈ ರೀತಿ ಬೇರೆ ಬೇರೆ ಸಣ್ಣ ಪುಟ್ಟ, ಈ ಕನ್ಫ್ಯೂಷಿಯಸ್ ಧರ್ಮ ಅಂತ ಬರುತ್ತೆ, ಸಿಖ್ ಧರ್ಮ ಅಂತ ಬರುತ್ತೆ, ಜೈನ್ ಧರ್ಮ ಅಂತ ಬರುತ್ತೆ, ಜೊರಾಸ್ಟ್ರಾನಿಸಮ್ ಬರುತ್ತೆ. ನಾವೆಲ್ಲ ಆ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಬೇಕಾಗಿಲ್ಲ. ಆದರೆ ಜಗತ್ತಿನ ಅತಿ ದೊಡ್ಡ ಜನವಿಭಾಗವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕ್ರೈಸ್ತ ಧರ್ಮಕ್ಕೆ ಬಂದಾಗ ನಾನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಲಾರ್ಡ್ ಡೆನ್ನಿಂಗ್ ಅಂತ ಇಂಗ್ಲೆಂಡಿನ ಬಹಳ ದೊಡ್ಡ ಜಡ್ಜ್, ಈಗಿಲ್ಲ ಅವರು, ಈಸ್ ಎ ಲೆಜೆಂಡ್ ಇನ್ ದಿ ವರ್ಲ್ಡ್ ಜೂರಿಸ್ಪ್ರುಡೆನ್ಸ್ ಅಂತ ಒಬ್ಬ ಡ್ಯೂ ಪ್ರೋಸೆಸ್ ಆಫ್ ಲಾ ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಕ್ರೈಸ್ತ ಧರ್ಮದ ಬಗ್ಗೆ ಉಪನ್ಯಾಸವನ್ನು ಬರೀತಾ ಅವನು ಈ ರೀತಿ ಒಂದು ಕಡೆ ಹೇಳ್ತಾನೆ. ಏನಂತಂತಂದರೆ, ಚರ್ಚ್ ವಾಟ್ ಈಸ್ ದಿ ಆಟಿಟ್ಯೂಡ್ ಆಫ್ ಚರ್ಚ್ ಟುವರ್ಡ್ಸ್ ವುಮೆನ್ ಅಂತಕ್ಕಂಥ ಒಂದು ಚಾಪ್ಟರ್ನಲ್ಲಿ ಬರೀತಾನೆ. ಇಟ್ ಆಲ್ವೇಸ್ ಇನ್ಸಿಸ್ಟೆಡ್ ಆನ್ ದಿ ಒಬಿಡಿಯನ್ಸ್ ಆಫ್ ವುಮೆನ್ ಟು ಹರ್ ಹಸ್ಬೆಂಡ್. Saint Paul, one of the greatest second guru after Jesus Christ, he says,
Husband is the head of the wife. So let the wives be subject to their own husbands in everything. It is the law of religion and the law of this country that husband be entrusted with the authority over his wife. ಇನ್ನೊಂದು ಕಡೆ ಬರೀತಾರೆ ಏನಂತ, ಆಫ್ಟರ್ ಮ್ಯಾರೇಜ್ ಅಕಾರ್ಡಿಂಗ್ ಟು ದಿ ಕ್ರಿಶ್ಚಿಯಾನಿಟಿ ಮ್ಯಾನ್ ಅಂಡ್ ವುಮೆನ್ ಬಿಕಮ್ಸ್ ಒನ್ ಅಂತ. ಹೂ ಈಸ್ ದಟ್ ಅಂದರೆ ಇಟ್ ಈಸ್ ಹಿ ಅಂಡ್ ನಾಟ್ ಶಿ. ಅದೇ ರೀತಿ ನೀವು ಇಸ್ಲಾಂ ಧರ್ಮಕ್ಕೆ ಬನ್ನಿ, ವಿವರಗಳನ್ನೆಲ್ಲ ನಾನು ಕೊಡೋಕೆ ಹೋಗಲ್ಲ. ನೀವೆಲ್ಲ ಕಣ್ಣಾರೆ ನೋಡಿರ್ತಕ್ಕಂಥದ್ದು, ವೈಯಕ್ತಿಕವಾಗಿ ನೀವೆಲ್ಲ ಅನುಭವಿಸಿರ್ತಕ್ಕಂಥದ್ದು. ಆಸ್ತಿಗಳಲ್ಲಿ ಸ್ವಲ್ಪ ಹಕ್ಕನ್ನು ಮಹಿಳೆಯರಿಗೆ ಇಸ್ಲಾಂ ಧರ್ಮದಲ್ಲಿ ಕೊಡೋಕ್ಕೆ ಆದರೂ ಸಹ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿರ್ತಕ್ಕಂಥದ್ದು ನೀವು ಗಮನಿಸಿದ್ದೀರಿ. ಮದುವೆ ವಿಚಾರದಲ್ಲಿ, ವಿಚ್ಛೇದನ ವಿಚಾರದಲ್ಲಿ, ಜೀವನಾಂಶದ ವಿಚಾರದಲ್ಲಿ, ಮಕ್ಕಳ ಪೋಷಣೆಯ ವಿಚಾರದಲ್ಲಿ ನೀವಿದನ್ನೆಲ್ಲ ಗಮನಿಸಿರ್ತಕ್ಕಂಥದ್ದು. ಹೌ ಎ ವುಮೆನ್ ಈಸ್ ಟ್ರೀಟೆಡ್ ಇನ್ ಇಸ್ಲಾಂ. ಹಿಂದೂ ರಿಲಿಜನ್ ಈಸ್ ನೋ ಎಕ್ಸೆಪ್ಷನ್. ಮನು ಒಂದು ಕಡೆ ಹೇಳ್ತಾರೆ, ತಾಯಿಯಾಗಿ ನೀನು ಮಗನ ಆಶ್ರಯದಲ್ಲಿ ನೀನು ಬಾಳಬೇಕು, ಹೆಂಡತಿಯಾಗಿ ನೀನು ಗಂಡನ ಆಶ್ರಯದಲ್ಲಿ ನೀನು ಬಾಳಬೇಕು, ಮಗಳಾಗಿ ನೀನು ತಂದೆಯ ಆಶ್ರಯದಲ್ಲಿ ನೀನಿರಬೇಕು. ಮಹಿಳೆಯಾದಂಥವಳು ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಸ್ವಂತ ಅಭಿಪ್ರಾಯಗಳನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ. ಮಹಾಭಾರತದ ಸನ್ನಿವೇಶಗಳನ್ನು ನಾನು ಇಲ್ಲಿ ವ್ಯಾಖ್ಯಾನ ಮಾಡೋಕ್ಕೆ ಹೋಗಲ್ಲ, ಅಥವಾ ರಾಮಾಯಣದ ಸನ್ನಿವೇಶಗಳನ್ನು ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಧರ್ಮಶಾಸ್ತ್ರಗಳು ಹೇಳದೇ ಇದ್ದರೂ ಸಹ ಧರ್ಮನ ಅನುಕರಣೆ ಮಾಡ್ತಕ್ಕಂಥ ಜನರು ತಪ್ಪು ವ್ಯಾಖ್ಯಾನದ ಮುಖಾಂತರ, ತಪ್ಪು ತಿಳುವಳಿಕೆಯದರ ಮುಖಾಂತರ ಅನೇಕ ರೀತಿಯಲ್ಲಿ ಇದನ್ನು ನಾವು ನೋಡಿರ್ತಕ್ಕಂಥದ್ದು. ಇದೇ ರೀತಿ ಎಲ್ಲ ಧರ್ಮಗಳಲ್ಲೂ ನಾವು ಈ ಅಭಿಪ್ರಾಯ ಸ್ವಲ್ಪ ಡಿಗ್ರಿ ವೇರಿ ಆಗ್ಬೋದು ಅಲ್ಲಿ ಇಲ್ಲಿ ಸ್ವಲ್ಪ. ಬಟ್ ಒಟ್ಟಾರೆ ದಿ ಸಮ್ ಅಂಡ್ ಸಬ್ಸ್ಟೆನ್ಸ್ ಆಫ್ ಆಲ್ ದಿಸ್ ಈಸ್ ರಿಲಿಜನ್ ಈಸ್ ಯೂಸ್ಡ್ ಟು ಪರ್ಪಚುಯೇಟ್ ದಿ ಡಿಸ್ಪ್ಯಾರಿಟಿ, ದೋ ರಿಲಿಜನ್ ಡಿಡ್ ನಾಟ್ ಟೀಚ್ ಡಿಸ್ಪ್ಯಾರಿಟಿ. ಇನ್ನೊಂದು ಕಡೆಯದಾಗಿ ಈ ಬೇರೆ ಬೇರೆ ಕಾರಣಗಳು ಅದೆಲ್ಲ ಈ ಒಟ್ಟೊಟ್ಟಿಗೆ ಈ 4 ಹೆಡ್ಡಿಂಗ್ಸ್ನಲ್ಲಿ ತರಬಹುದು. ಇನ್ನು ಸಾಮಾಜಿಕವಾಗಿ ಅಂತ, ಆ ಸಾಮಾಜಿಕವಾಗಿ ಅಂತಕ್ಕಂಥದ್ದು ಅನೇಕ ರೀತಿಯಲ್ಲಿ ಆ ಮಹಿಳೆ ತಾನಾಗಿ ತಾನು ನನ್ನ ಗತಿ ಹಿಂಗೆ ಅಂತಕ್ಕಂಥದ್ದು ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಒಂದು ಕಡೆ ಹೇಳ್ತಾರೆ ಏನಂತಂದರೆ, ಇಂಡಿಯನ್ಸ್ ಆರ್ ಪೂರ್ ಬಿಕಾಸ್ ದೇ ಡೋಂಟ್ ನೋ ದಟ್ ದೇ ಆರ್ ಪೂರ್. ಇಫ್ ಯು ಮೇಕ್ ದೆಮ್ ಅವೇರ್ ಆಫ್ ಪಾವರ್ಟಿ, ದೇ ವಿಲ್ ಫೈಂಡ್ ಔಟ್ ವಾಟ್ ಈಸ್ ದಿ ರೀಸನ್ ಫಾರ್ ಇಟ್. ಇಫ್ ದೇ ಕೇಮ್ ಟು ನೋ ದಿ ರೀಸನ್ ಫಾರ್ ಇಟ್, ದೇ ವಿಲ್ ವರ್ಕ್ಔಟ್ ಫಾರ್ ಎ ಸೊಲ್ಯೂಷನ್ ಫಾರ್ ಇಟ್. ಆ ರೀತಿ ಅವ್ರಿಗೆ ಗೊತ್ತಾಗದಂಗೆ ನಡ್ಸ್ಕೊಂಡು ಹೋಗ್ಬಿಟ್ರೆ ಅದು ಸಾಮಾಜಿಕವಾಗಿ. ನಾನು 2-3 ಎಕ್ಸಾಂಪಲ್ ಕೊಡ್ತೀನಿ, ಸೀರಿಯಸ್ ಆಗಿ ಇದನ್ನು ಗಮನ ಮಾಡಿ. ಈಗ ಬ್ಯಾಂಗ್ಳೂರು ಸಿಟಿನಲ್ಲಿ ಇವತ್ತು ಕೂಡ ಕೆಲವು ಟೆಂಪೋಗಳಲ್ಲಿ ಹಿಂದುಗಡೆ ಬರೆದಿರ್ತಾರೆ, ಎಡೆ ಎತ್ತಿದ ಹಾವನ್ನಾದರೂ ನಂಬೋ, ನಗುವ ಹೆಂಗಸನ್ನು ನಂಬಬೇಡ. ನೀವು ಓದಿರ್ತೀರ, ಟೆಂಪೋಗಳಲ್ಲಿ ಬರೆದಿದ್ದಾರೆ. ಎಲ್ಲೋ ಹಳ್ಳಿ ಕಡೆ ಜನರು ದಿನನಿತ್ಯ ಭಾಷೆಯಲ್ಲಿ ಹೇಳ್ಕೊಳ್ತಕ್ಕಂಥದ್ದು ಬೇರೆ. ಅಂದರೆ ನಗುವಂಥ ಸ್ವಾತಂತ್ರ್ಯವನ್ನೂ ಕೊಡದೇ ರೀತಿಯಲ್ಲಿ, ನಗುವಂಥ ಹೆಂಗಸನ್ನ ನಂಬದೇ ಇರತಕ್ಕಂಥ ರೀತಿಯಲ್ಲಿ ಒಂದು ಸಾಮಾಜಿಕ ಮೌಲ್ಯವನ್ನು ನಾವು ಹುಟ್ಟಾಕ್ತೀವಿ ನೋಡಿ. 3 ಜನ ಗಂಡಸರು ಒಂದಾಗ್ತಾರಂತೆ, 2 ಜಡೆ ಒಂದಾಗಲ್ವಂತೆ. ಕೇಳಿದ್ದೀರಾ? ಎಷ್ಟೇ ಬುದ್ಧಿವಂತರಾದಂಥ ಹೆಂಗಸಿರ್ಲಿ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಅವಳ ಬುದ್ಧಿ ಎಲ್ಲ ಮೊಣಕಾಳು ಕೆಳಗಡೆನೆ ಅಂತ. ಇದೆಲ್ಲ ನಾನು ಇನ್ನು ಸ್ಟಾಕ್ ಭಾಳ ಇದೆ ನನ್ನ ಜಾಬಲ್ಲಿ. ನಾನು ಕೇವಲ ನಾನು ಹೇಳಿದ್ನಲ್ಲ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ಅಂತ, ಹಾಗಾಗಿ ನಾನು ಒಂದು 2-3 ನಿಮ್ಮ ಪ್ರಸ್ತಾಪ ಮಾಡಿದ್ದೆ. ನಾನು 1 ತಿಂಗಳ ಹಿಂದೆ ನನ್ನ ತಮ್ಮನ ಮನೆಗೆ ಫೋನ್ ಮಾಡಿದ್ದೆ. ನವೀನ್ ಇದ್ದಾನ ಅಂತ ಕೇಳಿದೆ. ಅವನು ಚಿಕ್ಕ ಹುಡುಗ, ಅವನು 6ನೇ ಕ್ಲಾಸು 7ನೇ ಕ್ಲಾಸು ಓದ್ತಾ ಇದ್ದಾನೆ. ಇಲ್ಲ, ಅವನು ಆಚೆ ಹೋಗಿದ್ದಾನೆ ಅಂತ. ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದೆ. ಅವ್ರ ಅಕ್ಕನ ಜೊತೆಯಲ್ಲಿ ಹೋಗಿದ್ದಾನೆ ಅಂತ. ಏನಕ್ಕೆ ಅಂದರೆ ಟ್ಯೂಷನ್ ಬಿಟ್ಬಿಡು ಅಂತ. ಅವ್ರ ಅಕ್ಕ PUC ಓದ್ತಾ ಇದ್ದಾಳೆ.
ಅವನಿಗೆ ಇವನು ಬಾಡಿ ಗಾರ್ಡ್. PUC ಓದ್ತಕ್ಕಂಥ ಹೆಣ್ಣು ಮಗಳಿಗೆ 6ನೇ ಕ್ಲಾಸ್ ಓದ್ತಕ್ಕಂಥ ಹುಡುಗ ಬಾಡಿ ಗಾರ್ಡ್ ಆಗಿ ಟ್ಯೂಷನ್ಗೆ ಬಿಟ್ಟು ಬರ್ತಾನೆ. ಅಂದರೆ ಆ ಹೆಣ್ಣು ಮಗಳು ಸ್ವತಂತ್ರವಾಗಿ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಕ್ಕಂಥ ಒಂದು ಎನ್ವೈರನ್ಮೆಂಟ್ ಅಂತ ನಾವೇನಂತೀವಿ, ಒಂದು ಪರಿಸರ ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಟೌನ್ನಲ್ಲಿ, ನಮ್ಮ ಸಿಟಿನಲ್ಲಿ. ಈಗ ಅನೇಕರೇನು ಇಡೀ ಜಗತ್ತಿನಲ್ಲೇ ಬಹುಪಾಲು ಅಡಿಗೆ ಮಾಡೋರೆಲ್ಲ ಯಾರು ಅಂತಂತಂದರೆ ಹೆಂಗಸರೇ. ಆದರೆ ಅದಕ್ಕೆ ಹೆಸರೆಲ್ಲಾನು ಏನಂತಂದರೆ ಈತ ನಳ ಪಾಕ ಅಂತಾರೆ ಅಥವಾ ಭೀಮನ ಪಾಕ ಅಂತಾರೆ, ದಮಯಂತಿ ಪಾಕ, ದ್ರೌಪದಿ ಪಾಕ ಅಂತ ಎಲ್ಲೋ ಅನ್ನಲ್ಲ. ಈ ರೀತಿ ಸಾಮಾಜಿಕವಾಗಿ ಕೆಲವು ಮೌಲ್ಯಗಳನ್ನು, ಕೆಲವು ವ್ಯಾಲ್ಯೂಸನ್ನು ನಾವು ಪ್ರಾಪಗೇಟ್ ಮಾಡೋದ್ರ ಮುಖಾಂತರ ನಾವು ಆ ಜನರಲ್ಲಿ ಆ ರೀತಿ ಅವಳನ್ನು ನೋಡಬೇಕು, ಅವಳು ನನ್ನನ್ನು ಈ ರೀತಿ ನೋಡ್ತಕ್ಕಂಥದ್ದು ಒಂದು ಸಹಜವಾದಂತಹ ಪ್ರಕ್ರಿಯೆ, ಅದರಲ್ಲಿ ಏನೂ ತಪ್ಪಿಲ್ಲ ಅನ್ನೋ ರೀತಿ ಆ ಮಹಿಳೆಯೂ ರಿಯಾಕ್ಟ್ ಆಗಬೇಕು, ಇಡೀ ಸಮಾಜ ಅದನ್ನು ನಡ್ಸ್ಕೊಂಡು ಹೋಗಬೇಕು, ಆ ರೀತಿ ಒಂದು ವ್ಯವಸ್ಥೆ. ಇನ್ನು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದನ್ನು ನಾವೆಲ್ಲ ಕೊಡೋಕೆ. ಇತ್ತೀಚೆಗೆ ನೀವೆಲ್ಲ ಭಾಳ ಸಿಟಿನಲ್ಲಿ ಓದಿರ್ತಕ್ಕಂಥವ್ರು, ಬೆಳೆದಿರ್ತಕ್ಕಂಥವ್ರು, ಸಾಯಿನಾಥ್ ಅಂತ ಒಬ್ಬ ಹಿಂದೂ ಪತ್ರಿಕೆಯಲ್ಲಿ ಒಬ್ಬ ರಿಪೋರ್ಟರ್ ಆಗಾಗ ಬರೀತಾ ಇರ್ತಾರೆ. ಅವ್ರಿಗೆ ಇತ್ತೀಚೆಗೆ ಒಂದು ಮೆಗಸಿ ಅವಾರ್ಡು ಕೂಡ ಬಂತು ಅವ್ರಿಗೆ. ಅವರು ಸುಮಾರು 2003ರಲ್ಲಿ ಒಂದು ಕ್ಯಾಲೆಂಡರ್ ತಂದರು. ಆ ಕ್ಯಾಲೆಂಡರ್ನಲ್ಲಿ ಬರೀ ಹೆಣ್ಣು ಮಕ್ಕಳನ್ನೇ ಕಾನ್ಸಂಟ್ರೇಟ್ ಮಾಡಿ ಕೆಲವು ಫೋಟೋಗ್ರಾಫ್ಸನ್ನಾಗಿ ಮಾಡಿದ್ರು. ನಾನು ಯಾವುದೋ ಒಂದು ಟೌನ್ ಹಾಲ್ನಲ್ಲಿ ಅವ್ರದ್ದೊಂದು ಎಕ್ಸಿಬಿಷನ್ ಇತ್ತು, ಅದಕ್ಕೆ ಅವ್ರ ಉಪನ್ಯಾಸ ಇತ್ತು, ಅದಕ್ಕೆ ಹೋಗಿದ್ದೆ. ಅವತ್ತು ನಾನು ಕೊಂಡ್ಕೊಂಡಿದ್ದು ಇನ್ನೂ ಹಂಗೆ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಚಿತ್ರ ನಿಮ್ಗೆ ಕಾಣಿಸ್ತಾ ಇದೆಯಾ? ಆ ಕಡೆಯವ್ರಿಗೆ ಕಾಣಿಸ್ತಾ ಇದೆಯಾ? ಇಲ್ಲಿ ಒಂದು ಹೆಂಗಸು ಒಂದು ಎಮ್ಮೆಯನ್ನು ಅಟ್ಸ್ಕೊಂಡು ಹೋಗ್ತಾ ಇದೆ. ಇಷ್ಟೇ, ಎಮ್ಮೆಯನ್ನು ಅಟ್ಸ್ಕೊಂಡು ಹೋಗೋದು, ಪೋಷಣೆ ಮಾಡ್ತಕ್ಕಂಥದ್ದು, ಹಾಲು ಕರಿತಕ್ಕಂಥದ್ದು, ಸಗಣಿ ತೆಗಿತಕ್ಕಂಥದ್ದು, ಹುಲ್ಲು ಹಾಕ್ತಕ್ಕಂಥದ್ದು ಬಹುಪಾಲು ಕೆಲಸ ಹೆಂಗಸರು ಮಾಡೋದು. ಇಲ್ಲಿ ಆತರು ಇಷ್ಟನ್ನೇ ರೆಫರ್ ಮಾಡ್ತಾರೆ. ಏನು ಅಂತಂತಂದರೆ, ಈ ದೇಶದಲ್ಲಿ ಈ ಹೆಂಗಸರು ಸಗಣಿಯನ್ನು ಸಂಗ್ರಹ ಮಾಡೋದ್ರಿಂದ ಅದು ಗೊಬ್ಬರ ಆಗುತ್ತೆ, ಭರಣಿ ಆಗುತ್ತೆ, ಬಯೋಗ್ಯಾಸ್ ಆಗುತ್ತೆ. ಇದು ಎಷ್ಟು ಹಣನ ನಮ್ಮ ದೇಶಕ್ಕೆ ಉಳಿದ, ಅಷ್ಟೊಂದು ಪೆಟ್ರೋಲು, ಡೀಸೆಲ್ಲು, ಬಯೋಗ್ಯಾಸನ್ನು ಬೇರೆ ದೇಶದಿಂದ ಕೊಂಡ್ಕೋಬೇಕಾದ್ರೆ 50,000 ಕೋಟಿ ರೂಪಾಯಿ ಬೇಕಾಗತ್ತಂತೆ. ಆದರೆ ಹೆಂಗಸರು ಕಲೆಕ್ಟ್ ಮಾಡ್ತಕ್ಕಂಥ ಈ ಡಂಗ್ ಅಂತ ಏನಂತೀವಿ, ಅದ್ರ ಬಗ್ಗೆ ಯಾವ ಅರ್ಥಶಾಸ್ತ್ರಜ್ಞನೂ ಈ ದೇಶದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ನೋಡಿ, ಈ ಹೆಂಗಸಿನ ವಯಸ್ಸು ಎಷ್ಟಿರ್ಬೋದು ಲೆಕ್ಕ ಹಾಕಿ. ಹುಟ್ಟಿದಾಗಲಿಂದ ಈ ವಯಸ್ಸಿನವರೆಗೂ ಈ ರೀತಿ ಬಗ್ಗಿಕೊಂಡೇ ಕೆಲಸ ಮಾಡಬೇಕು. ಅದು ಕಸ ಗುಡ್ತೋದಾಗ್ಬೋದು, ಕಸ ಕೀಳೋದ್ರಾಗ್ಬೋದು, ಕುಟ್ಟೋದಾಗ್ಬೋದು, ಬೇರೆ ಯಾವುದೇ ಕೆಲಸ ಆಗ್ಬೋದು. ದಿಸ್ ಈಸ್ ದಿಸ್ ಥಿಂಗ್. ಇನ್ನೊಂದು ಸೀನ್ ಇದೆ. ಏನು ಅಂತಂತಂದರೆ, ಭತ್ತ ನಾಟಿ ಮಾಡ್ತಾ ಇದ್ದೇವೆ ಹೆಂಗಸು. ಪ್ರತಿ ಭತ್ತ ನಾಟಿ ಮಾಡ್ತಕ್ಕಂಥ, ಕಸ ಕೀಳ್ತಕ್ಕಂಥ ಗದ್ದೆ ಹೊಲಗಳಲ್ಲಿ ಕೆಲಸದ ಸಮಯದಲ್ಲಿ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಮಾತ್ರ ಒಂದು ವರ್ಷಕ್ಕೆ 70,000 ಅಬಾರ್ಷನ್ಸ್ ಆಗ್ತವೆ. ಬಿಕಾಸ್ ಆಫ್ ದಿ ಟೈಪ್ ಆಫ್ ಫಿಸಿಕಲ್ ಲೇಬರ್ ದಟ್ ಶಿ ಈಸ್ ಅಂಡರ್ಗೋಯಿಂಗ್. ಬಟ್ ನೋ ಹೆಲ್ತ್ ಮಿನಿಸ್ಟರ್ ಟೇಕ್ಸ್ ಕೇರ್ ಆಫ್ ಇಟ್. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ, ಈ ದೇಶದಲ್ಲಿ ಯಾವ ರೀತಿ ಇದನ್ನು ನಾವು ನಡ್ಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಬ್ರಾಡಾಗಿ ಇನ್ನೂ ಡಿಟೈಲ್ಡ್ ನಾನು ಹೇಳ್ತಾ ಹೋಗ್ಬೋದು, ಅವೆಲ್ಲ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಏನು ಅಂತಂದರೆ, ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಧಾರ್ಮಿಕ ಕಾರಣ ಮತ್ತು ಸಾಂಸ್ಕೃತಿಕ ಕಾರಣ ಈ ಜಗತ್ತಿನ ಮಹಿಳೆಯರನ್ನು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ಆಸ್ಪೆಕ್ಟು. 2ನೇ ಆಸ್ಪೆಕ್ಟು, ಇದರ ವಿರುದ್ಧ ಪ್ರತಿಭಟನೆ ಬಂದಿಲ್ವಾ ಅಂದರೆ ಬಂದಿದೆ. ಅದರಿಂದ ಉಪಯೋಗ ಆಗಿಲ್ವಾ? ಆಗಿದೆ. ಪರಿಸ್ಥಿತಿ ಬದಲಾಗಿಲ್ವಾ? ಆಗಿದೆ. ಈ ದೇಶದ ಸ್ವತಂತ್ರದ ಹೋರಾಟ,
ಅದೊಂದು ಕೇವಲ ರಾಜಕೀಯ ಹೋರಾಟ ಆಗಿದೆ, ಅದೊಂದು ಸಾಮಾಜಿಕ ಹೋರಾಟವೂ ಆಗಿತ್ತು ಮತ್ತು ಆರ್ಥಿಕ ಹೋರಾಟವೂ ಆಗಿತ್ತು. ಹಾಗಾಗಿ ಸ್ವತಂತ್ರ ಪೂರ್ವದಲ್ಲೇನೆ ಮಹಾತ್ಮ ಗಾಂಧಿಯವರು, ಅಂಬೇಡ್ಕರ್ ಅವರು, ಗೋಖಲೆ ಅವರು, ಈ ಥರ ಅನೇಕ ಮಹನೀಯರು, ಅದಕ್ಕೂ ಮುಂಚೆ ಬಸವಣ್ಣ, ಅದಕ್ಕೂ ಮುಂಚೆ ಬುದ್ಧ, ಈ ರೀತಿ ಅನೇಕ ಜನರು ಈ ದೇಶದಲ್ಲಿ ಮಹಿಳಾ ಪರವಾದಂತಹ ಕೂಗನ್ನು ಎಬ್ಬಿಸಿದ್ದಾರೆ. ಮಹಿಳೆಗಾಗ್ತಕ್ಕಂಥ ಅನ್ಯಾಯದ ಬಗ್ಗೆ ಇಲ್ಲಿ ಅವರು ತಮ್ಮ ಸ್ಪಷ್ಟವಾದಂತಹ ಧಿಕ್ಕಾರವನ್ನು ಎತ್ತಿದ್ದಾರೆ. ಇಲ್ಲಿ ದಿ ಬೆಸ್ಟ್ ಸ್ಯಾಕ್ರಿಫೈಸ್ ಟು ಎ ಗಾಡ್ ಆರ್ ಎ ಗಾಡೆಸ್. ಏನು ಹೇಳಿ, ಕೆಲವು ಕಡೆ ಕುರಿನ ಕೋಣನ್ನ ಬಲಿ ಕೊಡ್ತಾರೆ, ಆದರೆ ಎಲ್ಲದಕ್ಕಿಂತ ಭಾಳ ಶ್ರೇಷ್ಠವಾದದ್ದು ಒಂದು ಪ್ಯೂಬರಿಟಿ ಹೆಣ್ಣು ಮಗಳನ್ನು ಶಿಶು ಹತ್ಯೆಯನ್ನು ಮಾಡ್ತಕ್ಕಂಥದ್ದು. ಅಂಥದ್ದು ಈ ದೇಶದಲ್ಲಿ ನಡೆದಿದೆ ಅಂತಕ್ಕಂಥದ್ದು ಈಗ ಆಗ ಮತ್ತೊಮ್ಮೆ ಮರುಕಳಿಸ್ತಾ ಇರ್ತಕ್ಕಂಥದ್ದು. ಇದು ಕೂಡ ಪೇಪರ್ಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಸತಿ ಪದ್ಧತಿ ಇತ್ತು, ಚೈಲ್ಡ್ ಮ್ಯಾರೇಜ್ ಇತ್ತು, ವಿಡೋ ರೀಮ್ಯಾರೇಜ್ ಇರಲಿಲ್ಲ. ಇವೆಲ್ಲವನ್ನೂ ನಾವು ಈ ದೇಶದಲ್ಲಿ ನೋಡ್ತೇವೆ. ಇದೆಲ್ಲದರ ವಿರುದ್ಧ ಬುದ್ಧನ ಕಾಲದಿಂದ, ಬಸವಣ್ಣನ ಕಾಲದಿಂದ, ಗಾಂಧಿ ಕಾಲದಲ್ಲಿ, ಅಂಬೇಡ್ಕರ್ ಕಾಲದಲ್ಲಿ, ಗೋಖಲೆ ಕಾಲದಲ್ಲಿ, ಶರತ್ಚಂದ್ರ ಚಟರ್ಜಿ ಕಾಲದಲ್ಲಿ ತೀವ್ರವಾದಂಥ ಪ್ರತಿಭಟನೆ ಇದಕ್ಕೆ ಬಂತು. ಹಾಗಾಗಿ ಆ ಪ್ರತಿಭಟನೆಗಳ ಪರವಾಗಿ ಪೂರಕವಾಗಿ ನಮ್ಮ ಸ್ವಾತಂತ್ರ್ಯದ ಪೂರ್ವದಲ್ಲೇ ನಮ್ಮ ಭಾರತ ದೇಶದಲ್ಲಿ ಮಹಿಳಾ ಪರವಾದಂತಹ ಅನೇಕ ಕಾನೂನುಗಳನ್ನು ಬಂದಿರತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ನೋಡಿ, ಅಸ್ಪೃಶ್ಯತೆಯನ್ನು ಅಬಾಲಿಷ್ ಮಾಡಿದ್ದು ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ನಲ್ಲಿ. ಸತಿ ಪದ್ಧತಿಯನ್ನು ಅಬಾಲಿಷ್ ಮಾಡ್ತಕ್ಕಂಥ ಕಾನೂನು ಬಂದಿದ್ದು ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ನಲ್ಲಿ. ದೇವದಾಸಿ ಪದ್ಧತಿಯನ್ನು ಅಬಾಲಿಷ್ ಮಾಡಿದ್ದು ಆಗಲೇ. ಅದೇ ರೀತಿ ಮೇಂಟೆನೆನ್ಸ್ ರೈಟ್ ಫಾರ್ ಎ ವುಮೆನ್ ರೈಟ್ ಟು ಪ್ರಾಪರ್ಟಿ, ಅಬಾಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್, ಪರ್ಮಿಟಿಂಗ್ ವಿಡೋ ರೀಮ್ಯಾರೇಜ್, ಇವೆಲ್ಲವೂ ಸಹ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್ನಲ್ಲಿ ಬಂದಂತಹ ಕಾನೂನುಗಳು. ಹಾಗಾಗಿ ಭಾರತದ ಸ್ವಾತಂತ್ರ್ಯದ ಹೋರಾಟ ಕೇವಲ ಒಂದು ರಾಜಕೀಯ ಹೋರಾಟ ಆಗಿದೆ, ಇಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಹೋರಾಟವೂ ಆಗಿತ್ತು. ಆ ಹೋರಾಟಗಳ ಪರವಾಗಿ ಈ ಕಾನೂನುಗಳೆಲ್ಲ ಬಂತು ಅಂತಕ್ಕಂಥದ್ದು ನಾವು ಗಮನದಲ್ಲಿಟ್ಕೋಬೇಕು. ಸ್ವಾತಂತ್ರ್ಯ ಬಂದ ನಂತರ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಸಂವಿಧಾನನ ನಾವು ರಚಿಸ್ಕೊಂಡ್ವಿ. ಆ ಸಂವಿಧಾನದಲ್ಲಿ ಅನೇಕ ಅಂಶಗಳನ್ನು ನಾವು ಅಳವಡಿಸಿದ್ವಿ. ಆ ಅಂಶಗಳ ಪರವಾಗಿ ಇವತ್ತು ಫಂಡಮೆಂಟಲ್ ರೈಟ್ಸ್ ಒಬ್ಬ ಪುರುಷನಿಗೆ ಏನು ಸಿಗುತ್ತೋ ಮಹಿಳೆಗೂ ಆ ಫಂಡಮೆಂಟಲ್ ರೈಟ್ಸ್ ಇದೆ. ಈ ದೇಶದ ಸರ್ಕಾರಿ ಅವಕಾಶಗಳೇನಿದೆ ಅದು ಪ್ರೆಸಿಡೆಂಟ್ ಆಗ್ತಕ್ಕಂಥದ್ದಾಗೋದು, ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂಥದ್ದು, ಇನ್ಯಾವುದೇ ಆಗಬೇಕದು ಪುರುಷನಿಗೆ ಸಮಾನಾಗಿ. ಯಾವುದೇ ಸ್ಥಾನಮಾನವನ್ನು ಗಳಿಸ್ತಕ್ಕಂಥದ್ದು, ಯಾವುದೇ ಉದ್ಯೋಗವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಈ ಎಲ್ಲ ರೀತಿಯಲ್ಲೂ ಸಮಾನವಾದಂಥ ಹಕ್ಕುಗಳನ್ನು ನಾವು ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಅದರ ಅಡಿಯಲ್ಲಿ ಅನೇಕ ಕಾನೂನುಗಳನ್ನು ನಾವು ತಂದಿದ್ದೀವಿ. ಈಗ ನಿಮಗೆಲ್ಲ ಗೊತ್ತಿರ್ಬೋದು, 1950ರಲ್ಲಿ ನಾವು ಗಣರಾಜ್ಯ ಪಡೆದ ನಂತರವೂ ಸಹ ಹಿಂದೂ ಕೋಡ್ಗೆ ಒಂದು ಸಮಗ್ರವಾದಂಥ ತಿದ್ದುಪಡಿ ಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಿನಲ್ಲಿ ಒಂದು ಬಿಲ್ಲನ್ನು ಪ್ರೆಸೆಂಟ್ ಮಾಡಿದರು. ಅದು ಡಿಫೀಟ್ ಆಗೋಯ್ತು, ಅವರ ಪಾರ್ಟಿಯವರಿಂದಾನೇ ಡಿಫೀಟ್ ಆಯ್ತದು, ಪಾಸ್ ಆಗಲಿಲ್ಲ. ಹಾಗೆ ಅಂಬೇಡ್ಕರ್ ಅದಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಕಾನೂನು ಮಂತ್ರಿ ಪದವಿಗೆ ಹೊರಬರ್ತಾರೆ ಕ್ಯಾಬಿನೆಟ್ನಿಂದ. ಅದಾದ ನಂತರ 56ರಲ್ಲಿ ನಾವು ಹಿಂದೂ ಕೋಡ್ಗೆ ತಿದ್ದುಪಡಿಗಳನ್ನು ತಂದು ಹಿಂದೂ ಅಡಾಪ್ಷನ್ಗೆ, ಹಿಂದೂ ಮೇಂಟೆನೆನ್ಸ್, ಡೈವೋರ್ಸ್, ಹಿಂದೂ ಪ್ರಾಪರ್ಟಿ ರೈಟ್ಸ್, ಈ ಆಸ್ಪೆಕ್ಟ್ಸ್ ಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ತಂದು. ಎನ್ ಟಿ ರಾಮಾರಾವ್ ಮೊದಲನೇ ಸಾರಿ ಅಧಿಕಾರಕ್ಕೆ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಮಹಿಳೆಗೆ ಹಕ್ಕು ಕೊಡ್ತಕ್ಕಂಥದ್ದನ್ನು, ಕರ್ನಾಟಕದಲ್ಲಿ ಲಕ್ಷ್ಮೀ ಸಾಗರ್ನವರು ಕಾನೂನು ಮಂತ್ರಿ ಆಗಿದ್ದಾಗ ಆ ತಿದ್ದುಪಡಿಗಳನ್ನು ನಮ್ಮ ಸರ್ಕಾರವು ತಂದಿರ್ತಕ್ಕಂಥದ್ದು. ಈಗ ಇಡೀ ಕೇಂದ್ರ ಅದಕ್ಕೆ ತಂದಿರತಕ್ಕಂಥದ್ದು, ಕೇಂದ್ರ ಸರ್ಕಾರ ತಂದು ಎಲ್ಲ ರಾಜ್ಯಗಳಿಗೂ ಅನ್ವಯವಾಗ್ತಕ್ಕಂಥ ಮಾಡಿರ್ತಕ್ಕಂಥದ್ದು. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ, ಪೀನಲ್ ಕೋಡ್ನಲ್ಲಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ನಲ್ಲಿ, ಈ ಥರ ಬೇರೆ ಬೇರೆ ಕಾಯ್ದೆಗಳನ್ನು ನಾವು ತರೋದ್ರ ಮುಖಾಂತರ, ಇರ್ತಕ್ಕಂಥ ಕಾಯ್ದೆಗಳನ್ನು ತಿದ್ದುಪಡೋದ್ರ ಮುಖಾಂತರ ಮಹಿಳಾ ಪರವಾದಂಥ ಕೆಲವು ಕ್ಯಾಷನ್ಗಳನ್ನು ನಾವು ತಂದಿದ್ದೇವೆ. ಹಾಗಾಗಿ
ಈ ತಿದ್ದುಪಡಿಗಳು, ಈ ಸಂವಿಧಾನ, ಈ ಕಾರ್ಯಕ್ರಮಗಳ ಪರಿಣಾಮವಾಗಿ ಒಂದಷ್ಟು ಸಾಧನೆಯನ್ನು ನಾವು ಮಾಡಿದ್ದೀವಿ. ಏನೂ ಸಾಧನೆಯನ್ನು ಮಾಡಿಲ್ಲ, ಬದಲಾವಣೆ ಆಗಿಲ್ಲ, ಪರಿಸ್ಥಿತಿ ಇಂಪ್ರೂವ್ ಆಗಿಲ್ಲ ಅಂತಕ್ಕಂಥ ತಪ್ಪು. ಅಮೇರಿಕಾ ದೇಶ ಇನ್ನೂ ಒಬ್ಬ ಮಹಿಳಾ ರಾಷ್ಟ್ರಾಧ್ಯಕ್ಷರನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇಟ್ ಈಸ್ ಸೆಟ್ ಟು ಬಿ ದಿ ಬಿಗ್ಗೆಸ್ಟ್ ಡೆಮೋಕ್ರಸಿ, ಓಲ್ಡೆಸ್ಟ್ ಡೆಮೋಕ್ರಸಿ ಇನ್ ದಿ ವರ್ಲ್ಡ್. Pratibha Patil is our president. Long ago we have seen a lady prime minister in this country. We have seen number of chief ministers in this country, governors in this country, ministers in this country. From Grama Panchayat to Parliament we have seen now. ನ್ಯಾಯಾಂಗದಲ್ಲೇ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯಾಧೀಶರು, ಡಿಸ್ಟ್ರಿಕ್ಟು, ತಾಲೂಕು ಲೆವೆಲ್ ನ್ಯಾಯಾಧೀಶರಾಗಿ, IPS ಆಫೀಸರ್ಸ್ ಆಗಿ, IAS ಆಫೀಸರ್ಸ್ ಆಗಿ, ಸೈಂಟಿಸ್ಟ್ಸ್ ಆಗಿ, ಇಂಜಿನಿಯರ್ಸ್ ಆಗಿ, ಟೆಕ್ನಾಲಜಿಸ್ಟ್ಸ್ ಆಗಿ, ಇವತ್ತು ಈವನ್ ಪೈಲಟ್ಸ್ ಆಗಿ, ಏರೋಪ್ಲೇನ್ನ ಪೈಲಟ್ಸ್ ಆಗಿ, ಪ್ಯಾರಾ ಜಂಪರ್ಸ್ ಆಗಿ, ಮೌಂಟೇನಿಯರ್ಸ್ ಆಗಿ, ಇವತ್ತು ಸ್ಪೋರ್ಟ್ಸ್ನಲ್ಲಾಗಲಿ, ಮ್ಯೂಸಿಕ್ನಲ್ಲಾಗಲಿ, ಕಲ್ಚರ್. Tell me in area where women has not grown and has not contributed. ಹಾಗಾಗಿ ನಾವು ಒಂದಷ್ಟು ಸಾಧನೆ ಮಾಡಿದ್ವಿ, ಒಂದಷ್ಟು ಇಂಪ್ರೂವ್ ಮಾಡಿದ್ವಿ, ಇಲ್ಲ ಅಂತಲ್ಲ. ಇವೆಲ್ಲ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಆದರೆ ಇಲ್ಲಿಗೆ ನಿಲ್ಲುತ್ತಾ ಅನ್ನೋದು. ಇಷ್ಟೆಲ್ಲ ಕಾನೂನುಗಳಿದ್ದರೂ ಸಹ ಕಾನೂನಿನ ನ್ಯಾಯಾಲಯಗಳ ಮೇಲೆ ವಿಚಿತ್ರವಾದಂಥ ವಿಷಯಗಳು ಬಂತು. ನಾನು ಕಳೆದ ಸಲ ನನ್ನ ಉಪನ್ಯಾಸದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಒಂದು ಪ್ರಶ್ನೆ, ವಾಟ್ ಆರ್ ದಿ ಚಾಲೆಂಜಸ್ ಬಿಫೋರ್ ಇಂಡಿಯನ್ ಜುಡಿಷರಿ ಅನ್ನೋ ಒಂದು ಉಪನ್ಯಾಸದಲ್ಲಿ ನಾನು ಹೇಳಿದೆ, ಒನ್ ಆಫ್ ದಿ ಚಾಲೆಂಜಸ್ ಈಸ್ ದಿ ಗ್ಯಾಪ್ ಬಿಟ್ವೀನ್ ಲಾ ಆ್ಯಂಡ್ ಜಸ್ಟಿಸ್ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿದ್ದೆ. ಆ ಗ್ಯಾಪ್ ಬಿಟ್ವೀನ್ ಲಾ ಆ್ಯಂಡ್ ಜಸ್ಟಿಸ್ ಏನಂತಂತಂದರೆ, ಇಲ್ಲೊಂದು ಕಾನೂನು ಇದೆ, ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಈ ಕಾನೂನನ್ನು ಈ ಸಮಸ್ಯೆಗೆ ಮಾಡೋಕ್ಕೆ ಅಪ್ಲೈ ಆಗಲ್ಲ. ಆಗ ಆ ಸಮಸ್ಯೆ ಬೀದಿನಲ್ಲಿರೋಲ್ಲ, ಅದು ಬಂದು ಬಾಗಿಲಕ್ಕೆ ನ್ಯಾಯಾಂಗದ ಮಳ್ಳಲ್ಲಿ ಬಿದ್ದೋಗುತ್ತೆ. ನ್ಯಾಯಾಂಗ ಒಂದು ಉತ್ತರ ಕಂಡುಕೊಳ್ಳಲೇಬೇಕು. ಕಾನೂನಿಲ್ಲ ಅಂತೇಳಿ ಡಿಸ್ಮಿಸ್ ಮಾಡಿ ಯು ಗೆಟ್ ಔಟ್ ಅಂತ ಹೇಳೋಕ್ಕಾಗಲ್ಲ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ಸಮ್ ಸೊಲ್ಯೂಷನ್. ಅಂತ ಮಹಿಳೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂದಿದೆ, ಬರ್ತಾ ಇವೆ, ಇನ್ನು ಮುಂದಕ್ಕೂ ಬರ್ತಾರೆ. ಈಗ ಉದಾಹರಣೆಗೆ ಒಂದು ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಏನಂತಂತಂದರೆ, 56ರಲ್ಲಿ ನಾನು ಆಗಲೇ ಹೇಳ್ದಂಗೆ ಹಿಂದೂ ಕೋಡ್ಗೆ ಒಂದು ತಿದ್ದುಪಡಿಯನ್ನು ತಂದ್ವಿ. ಆ ತಿದ್ದುಪಡಿಯಲ್ಲಿ ಏನಂದ್ವಿ ಅಂತಂದರೆ, ಇಫ್ ಎ ಮೇಲ್ ಹಿಂದೂ ಡೈಸ್ ಲಿವಿಂಗ್ ಬಿಹೈಂಡ್ ಈಸ್ ಎಸ್ಟೇಟ್, ಕ್ಲಾಸ್ 1 ಹೇರ್ಸ್ ವಿಲ್ ಸಕ್ಸೀಡ್ ಅಂತ. ಹೂ ಆರ್ ಕ್ಲಾಸ್ 1 ಹೇರ್ಸ್ ಅಂದರೆ ಸತ್ತೋದವನ ತಾಯಿ, ಹೆಂಡತಿ, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು. ಕೋರ್ಟ್ ಮುಂದೆ ಒಂದು ಸಮಸ್ಯೆ ಬಂತು. ಎ ಮೇಲ್ ಹಿಂದೂ ಡೈಡ್, his wife has married another man. ಹಿಂದೂ ಸಕ್ಸೆಷನ್ ಆಕ್ಟ್ ನಲ್ಲಿ ಎ ವಿಡೋ ಹೂ ಮ್ಯಾರೀಸ್, ವಾಟ್ ಈಸ್ ಅರ್ ರೈಟ್ ಅಂತ ಏನೂ ಹೇಳಿಲ್ಲ. ಈ ಇಶ್ಯೂ ಕೋರ್ಟ್ ಮುಂದೆ ಬಂತು. ಕಾನೂನು ಇಲ್ಲ ಅಂತೇಳಿ ನಾವು ಸಮಸ್ಯೆನ ಎತ್ತಿ ಬಿಸಾಕೋಕ್ಕಾಗತ್ತಾ? ಆಗ ಕೋರ್ಟ್ನವ್ರು ತೀರ್ಪಿಟ್ರು. ಅವಾಗ ಏನು ಹೇಳಿದ್ರೆ ಅಂತಂದರೆ, ಶಿ ವಿಲ್ ನಾಟ್ ಲೂಸ್ ಹರ್ ರೈಟ್ ಇನ್ ದಿ ಎಸ್ಟೇಟ್ ಆಫ್ ಹರ್ ಡಿಸೀಸ್ಡ್ ಹಸ್ಬೆಂಡ್, therefore she is entitled for a right. ಇನ್ನೊಂದು ಸಂದರ್ಭ ಬಂತು. ಏನಂತಂತಂದರೆ, ಡಾಟರ್ ಈಸ್ ಆಲ್ಸೋ ಎಂಟೈಟಲ್, ಬಟ್ ಡಾಟರ್, ಎ ಹಿಂದೂ ಡಾಟರ್, ಆಫ್ಟರ್ ದಿ ಡೆತ್ ಆಫ್ ಫಾದರ್, ಶಿ ಗಾಟ್ ಕನ್ವರ್ಟೆಡ್ ಟು ಕ್ರಿಶ್ಚಿಯಾನಿಟಿ. she ceased to be a Hindu, whether she is entitled for a right ಅನ್ನೋ ಪ್ರಶ್ನೆ ಬಂದಾಗ ಕೋರ್ಟ್ ಅವರು ವ್ಯಾಖ್ಯಾನ ಮಾಡು, ಸರ್ವೋಚ್ಚ ನ್ಯಾಯಾಲಯ ವ್ಯಾಖ್ಯಾನ ಮಾಡ್ತು, ನೋ, ಶಿ ಈಸ್ ಎಂಟೈಟಲ್ ಫಾರ್ ರೈಟ್ ಆಫ್ ರಿಲಿಜನ್ is a choice that she makes after she attained the age of majority, but this right she gets on the death of father. This cannot be altered. ಇನ್ನೊಂದು ಸಂದರ್ಭ ಬಂತು. ಏನಂತಂತಂದರೆ, ಮದುವೆ ಆಗಿದೆ, ಹೆಂಡತಿಗೆ ಒಂದು ಜಾಬ್ ಸಿಕ್ಕಿದೆ, ಗಂಡನ ಪರ್ಮಿಷನ್ ಇದ್ದರೆ ಹೋಗಬೇಕು, ಇಲ್ಲಾಂದರೆ ಹೋಗಬಾರ್ದು. ಅವನು ಪರ್ಮಿಷನ್ ಕೊಡ್ತಾ ಇಲ್ಲ, ಏನು ಮಾಡೋದು? ಕೋರ್ಟ್ ಸೈಡ್, lady, if she wanted to go for job, she need not take the permission of her husband. ಈ ಥರ ಅನೇಕ ಸಂದರ್ಭಗಳಲ್ಲಿ, ಈಗ ಉದಾಹರಣೆಗೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಾಗ ಕಾನೂನಿನಲ್ಲಿ ಶಿಕ್ಷೆ ಇರಲಿಲ್ಲ.
ಸರ್ವೋಚ್ಚ ನ್ಯಾಯಾಲಯ ಶೀಲಾ ಬೈಸತ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಒಂದು ತೀರ್ಪಿತ್ತು. ಏನಂತಂತಂದರೆ, ನೀವು ಕಾನೂನು ತರಬೇಕು, ತರೋವರೆಗೂ ಒಂದೊಂದು ಎಸ್ಟಾಬ್ಲಿಷ್ಮೆಂಟ್ನಲ್ಲೂ ಸಹ ಈ ರೀತಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಡಿದ್ರೆ ಈ ಮಹಿಳೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡೋಂಗಿರಬೇಕು. ಆ ಕಮಿಟಿನವರು ಅದನ್ನು ವಿಚಾರಣೆ ಮಾಡಬೇಕು, ತಪ್ಪಿತಸ್ಥನ ಮೇಲೆ ಶಿಕ್ಷೆ ಮಾಡಬೇಕು. ಈ ಥರ ಅನೇಕ ಸಂದರ್ಭಗಳನ್ನು ನಾನು ನಿಮಗೆ ಉದಾಹರಣೆಗಳ ಮುಖಾಂತರ ಕೊಡ್ತಾ ಹೋಗ್ಬೋದು. ಅಂದರೆ ನಾನೊಂದು ಸಲ ಹೇಳಿದ್ದೆ ಏನಂತಂತಂದರೆ, ಭಾರತದ ನ್ಯಾಯಾಂಗ ಈ ಕಾನೂನುಗಳ ಜೊತೆಗೆ ಸರ್ಕಾರದ ಯೋಜನೆಗಳ ಜೊತೆಗೆ ತನ್ನದೇ ಆದಂತಹ ವ್ಯಾಖ್ಯಾನದಲ್ಲಿ ಮಹಿಳೆಯರ ಅಭಿವೃದ್ಧಿಗೆ, ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಒಂದಷ್ಟು ಕೊಡುಗೆಯನ್ನು ನೀಡಿದೆ. ವಾಟ್ ಆರ್ ದಿ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಜುಡಿಷರಿ ಅಂತಕ್ಕಂಥ ಒಂದು ಉಪನ್ಯಾಸದಲ್ಲಿ ನಾನು ಹೇಳಿದ್ದೆ. ಏನಂತಂತಂದರೆ, ಒನ್ ಆಫ್ ದಿ ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಜುಡಿಷರಿ ಈಸ್ ನಮ್ಮದೇ ಆದಂತಹ ಜೂರಿಸ್ಪ್ರುಡೆನ್ಸನ್ನು ನಾವು ಬೆಳೆಸಿರೋದು. ಏನು ನಮ್ಮದೇ ಆದಂತಹ ಜೂರಿಸ್ಪ್ರುಡೆನ್ಸ್, ಭಾರತೀಯ ಜೂರಿಸ್ಪ್ರುಡೆನ್ಸು ಅಂತಂದಾಗ, ಇನ್ ಎ ಕೇಸ್, ಇನ್ ಎ ಡಿಸ್ಪ್ಯೂಟ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್, 50% ಕೇಸ್ ಈಸ್ ಇನ್ ಫೇವರ್ ಆಫ್ ವುಮೆನ್, 50% ಕೇಸ್ ಈಸ್ ಇನ್ ಫೇವರ್ ಆಫ್ ಹಸ್ಬೆಂಡ್. The balance of justice is to tilt in whose favor? A series of judgments over the last 50 years clearly gives a lesson that it has always tilted in favor of women. In case of management and worker, in case of worker. In case of landlord and tenant, in case of tenant. Between government and a public citizen, in favor of citizen. ಹಾಗಾಗಿ ಈ ರೀತಿ ನ್ಯಾಯದ ತಕ್ಕಡಿ ತನ್ನ ತೀರ್ಪುಗಳ ಮುಖಾಂತರ ಮಹಿಳಾ ಪರವಾದಂಥ ಒಂದು ಧೋರಣೆಯನ್ನು ತಾಳೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕಾರಣ ಈ ದೇಶದಲ್ಲಿರ್ತಕ್ಕಂಥ ಸನ್ನಿವೇಶ, ಪರಿಸ್ಥಿತಿ, ಇಲ್ಲಿನ ಅಸಮಾನತೆ, ಇವೆಲ್ಲವನ್ನೂ ಗಮನಿಸಿ ನ್ಯಾಯಾಂಗ ಈ ರೀತಿಯ ಒಂದು ಧೋರಣೆಗೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಅನೇಕ ತೀರ್ಪುಗಳಲ್ಲಿ, ಅಂದರೆ ಎಲ್ಲ ತೀರ್ಪುಗಳಂತ ನಾನು ಹೇಳ್ತಾ ಇಲ್ಲ, ಅನೇಕ ತೀರ್ಪುಗಳಲ್ಲಿ ಈ ರೀತಿಯ ಒಂದು ಧೋರಣೆಯನ್ನು ತಗೊಳ್ಳೋದಕ್ಕೆ ಸಾಧ್ಯ. ಇವೆಲ್ಲದರ ಪರಿಣಾಮವಾಗಿ ನಾವೊಂದಷ್ಟು ಸಾಧನೆ ಮಾಡಿದ್ವಿ. ಇಷ್ಟೆಲ್ಲ ಸಾಧನೆ ಮಾಡಿದರೆ ಸಮಾಧಾನವಾಗಿ ಇದ್ದುಬಿಡೋಣ ಅಂತಂದರೆ ಮಹಿಳಾ ಪರಿಸ್ಥಿತಿ ಇನ್ನೂ ಬಹಳ ಇಂಪ್ರೂವ್ ಆಗಬೇಕಾಗಿದೆ. ಆ ಎಲ್ಲ ಸ್ಟ್ಯಾಟಿಸ್ಟಿಕ್ಸನ್ನು ಅವ್ರ ಮೇಲೆ ನಡೀತಾ ಇರ್ತಕ್ಕಂಥ ಕ್ರೈಮು, ಮತ್ತೊಂದು ಇನ್ನೊಂದು ಎಲ್ಲವನ್ನೂ ನಾನು ಡೀಟೇಲ್ ಆಗಿ ಕೊಡೋಕ್ಕೆ ಹೋಗಲ್ಲ. ಇಷ್ಟು ಮಾತ್ರ, ಕೆಲವನ್ನು ಮಾತ್ರ ನಿಮ್ಮ ಗಮನಕ್ಕೆ ತರ್ತೀನಿ. ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸಲ ಸೆನ್ಸಸ್ ಪ್ರಾರಂಭ ಆಗಿದ್ದು 1901ರಲ್ಲಿ. ಮೊದಲನೇ ಸಲ ಭಾರತದಲ್ಲಿ ಬ್ರಿಟಿಷರು ಸೆನ್ಸಸ್ ಅನ್ನು ಪ್ರಾರಂಭ ಮಾಡಿದ್ರು 1901. ಆ ಸೆನ್ಸಸ್ ಏನು ಹೇಳುತ್ತೆ ಅಂತಂದರೆ, ಭಾರತ ದೇಶದಲ್ಲಿ ಪ್ರತಿ 1000 ಪುರುಷರಿಗೆ 972 ಮಹಿಳೆಯರಿದ್ದರಂತೆ. ಅಲ್ಲಿಗೆ ಎಷ್ಟು ಕಮ್ಮಿ? 28 ಮಹಿಳೆಯರು ಕಮ್ಮಿ. ಲೇಟೆಸ್ಟ್ ಸೆನ್ಸಸ್ ಯಾವಾಗ ಆಗಿದ್ದು ಗೊತ್ತಾ? 10 ವರ್ಷಕ್ಕೊಂದ್ಸಲ ಸೆನ್ಸಸ್ ನಡೆಯೋದು. 2001 ವಾಸ್ ದಿ ಲೇಟೆಸ್ಟ್ ಸೆನ್ಸಸ್. 2000 ಸೆನ್ಸಸ್ ಪ್ರಕಾರ ಪ್ರತಿ 1000 ಪುರುಷರಿಗೆ 933 ಮಹಿಳೆಯರಿದ್ದಾರೆ. ಜಾಸ್ತಿ ಹೋಗಿದೆ, ಕಮ್ಮಿ ಆಗಿದೆಯಾ? ಗ್ಯಾಪ್ ಜಾಸ್ತಿ ಆಯಿತು. ಎಷ್ಟು ಗ್ಯಾಪ್ ಜಾಸ್ತಿ ಆಯಿತು? 67 ಜನ ಇವತ್ತು ಕಮ್ಮಿ. ಆವತ್ತು ಕಮ್ಮಿ ಇದ್ದಿದ್ದು 28. ನಾವು ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಸಂವಿಧಾನ ಹಕ್ಕುಗಳಿವೆ, ಇಷ್ಟೆಲ್ಲ ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು, ಗವರ್ನರು, ಚೀಫ್ ಮಿನಿಸ್ಟ್ರು, ಸುಪ್ರೀಂ ಕೋರ್ಟ್ ಜಡ್ಜು, IPS ಎಲ್ಲ ಆಫೀಸರ್ಸು ನೋಡಿದ್ವಿ. ಆದರೆ ಜನಸಂಖ್ಯೆ ಯಾಕೆ ಕಮ್ಮಿ ಆಯಿತು? ಶಿಕ್ಷಣ ಜಾಸ್ತಿ ಕೊಟ್ವಿ, ಆಹಾರ ಧಾನ್ಯ ಜಾಸ್ತಿ ಉತ್ಪತ್ತಿ ಮಾಡಿದ್ವಿ, ಇವೆಲ್ಲ ಕರೆಕ್ಟ್. ಆದರೆ ಯಾಕೆ ಅನ್ನೋ ಪ್ರಶ್ನೆ ಬಂದಾಗ ಇಲ್ಲಿ ನಿಜವಾದಂಥ ಒಂದು ಸಮಾಜದ ಒಳಗುಟ್ಟು ಗೊತ್ತಾಗುತ್ತೆ ನಮಗೆ. ನೀರಿಷ್ಟಾಗಬೇಕಾಗಿತ್ತು, ಆಗಿಲ್ಲ, ಗ್ಯಾಪ್ ಜಾಸ್ತಿ ಆಗಿದೆ. 28ರಿಂದ ಇವತ್ತು ನಾವು 67ಕ್ಕೆ ಹೋಗಿದ್ದೀವಿ. ಇಲ್ಲಿ ನಾವು ಗಮನಿಸಬೇಕಾಗಿದೆ. ನಾನು ಇತ್ತೀಚೆಗೆ ಒಂದು ಉಪನ್ಯಾಸದಲ್ಲಿ ಇದನ್ನು ಒಂದು ವಿಶ್ಲೇಷಣೆ ಮಾಡಿ ನಾನು ಮಾಡಬೇಕಾದ್ರೆ ಈ ಪ್ರಕಾರ ಇವತ್ತಿನ ಜನಸಂಖ್ಯೆಗೆ ಹೋಲಿಸಿದರೆ ಭಾರತ ದೇಶದಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಒಟ್ಟು ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? 5 ಕೋಟಿಗಿಂತ ಹೆಚ್ಚು ಮಹಿಳೆಯರು ಕಮ್ಮಿ ಇದ್ದಾರೆ.
ಈ 5 ಕೋಟಿ ಮಹಿಳೆಯರು ಕಮ್ಮಿ ಇದ್ರೆ 5 ಕೋಟಿ ಪುರುಷರಿಗೆ ಹೆಂಗಸರಿಲ್ಲ ಅಂತ ಆಯ್ತು. 5 ಕೋಟಿ ಜನರಿಗೆ ಹೆಂಗಸರಿಲ್ಲ ಅಂತಂದ್ರೆ ಅದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ, ಆತ್ಮಹತ್ಯೆಗಳು ಹೆಚ್ಚಾಗ್ತವೆ, ಮಹಿಳೆಯರ ಮೇಲೆ ಇರ್ತಾರಲ್ಲ ಮಹಿಳೆಯರು ಅವರ ಮೇಲೆ ದೌರ್ಜನ್ಯ ಜಾಸ್ತಿ ಆಗುತ್ತೆ, ಏಡ್ಸ್ ಅಂತ ಭಯಾನಕ ಕಾಯಿಲೆಗಳು ಜಾಸ್ತಿ ಆಗ್ತವೆ, ಕುಟುಂಬಗಳಿಂದ ವಂಚಿತರಾದ ಪುರುಷರು ಭಯೋತ್ಪಾದಕರಾಗುತ್ತಾರೆ, ಅಪರಾಧಗಳು ಹೆಚ್ಚಾಗುತ್ತೆ, ಕ್ರೈಮ್ ರೇಟ್ ಜಾಸ್ತಿ ಆಗುತ್ತೆ, ಅವರು ಸಮಾಜ ಘಾತಕರಾಗುತ್ತಾರೆ. ಇದ್ರ ಪುರುಷರು ಯೋಚನೆ ಮಾಡಬೇಕಾಗಿಲ್ವಾ? ಇನ್ಯಾವುದೋ ಒಂದು ಉಪನ್ಯಾಸಕ್ಕೆ ಅದನ್ನು ನಾನು ಅನಾಲಿಸಿಸ್ ಮಾಡಿದಾಗ ಏನಾಗುತ್ತೆ, ವಾಟ್ ಈಸ್ ದಿ ಎಫೆಕ್ಟ್ ಆಫ್ ದಿಸ್ ಭ್ರೂಣ ಹತ್ಯೆ ಅಂತಕ್ಕಂಥದ್ದು. ಇದು ಯಾಕೆ ಪುರುಷ ಅಂದರೆ, ಒಂದು ಮಾಲ್ ನ್ಯೂಟ್ರಿಷನಿಂದ ಕೆಲವರು ಸಾಯ್ತಾ ಇದ್ದಾರೆ, ಮಹಿಳಾ ದೌರ್ಜನ್ಯದಿಂದ ಸಾಯ್ತಾ ಇದ್ದಾರೆ, ಭ್ರೂಣದಲ್ಲಿರ್ತಕ್ಕಂಥ ಮಹಿಳಾ ಶಿಶು ಅಂತಕ್ಕಂಥದ್ದು ಪತ್ತೆ ಆದ ತಕ್ಷಣ ಅಲ್ಲೇ ಕೊಲೆ ಮಾಡ್ತಾ ಇದ್ದೀವಿ, ಡೌರಿ ಡೆತ್ಸ್ ಜಾಸ್ತಿ ಆಗ್ತಾ ಇವೆ. ಈ ರೀತಿ ಅನೇಕ ಕಾರಣಗಳಿಗಾಗಿ ಇವತ್ತು ಈ ಡಿಫರೆನ್ಸಸ್ ಬರ್ತಾ ಇದೆ. ನಾನು ಹೇಳಿದೆ 70,000 ಅಬಾರ್ಷನ್ಸ್ ಪರ್ ಇಯರ್. ಈ ರೀತಿ ತುಂಬ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಆದರೆ ಅವೆಲ್ಲವನ್ನು ಕೊಡೋಕೆ ಹೋಗಲ್ಲ ನಾನು. ಒಟ್ಟಾರೆ ನಾವಿಷ್ಟೆಲ್ಲ ಸಾಧನೆಯ ನಂತರವೂ ಸಹ ಇವತ್ತು ನಾವು ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಿಂತಿದ್ದೀವಿ. ಇನ್ನೂ ಬಹಳ ದೂರ ನಡೆಯಬೇಕಾಗಿದೆ, ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ, ಚಿಂತೆ ಮಾಡಬೇಕಾಗಿದೆ, ಆ ಅಸಮಾನತೆಯನ್ನು ಹೋಗಲಾಡಿಸಬೇಕಾಗಿದೆ, ಆ ಸಮಾನತೆಯನ್ನು ಸಾಧಿಸಬೇಕಾಗಿದೆ. ಇನ್ನೊಂದು ಕಡೆ ಇರ್ತಕ್ಕಂಥ ಕೆಲವು ಕಾನೂನುಗಳನ್ನು ಈ ಶಿಕ್ಷಣದ ಫಲವಾಗಿ ಬೇರೆ ಬೇರೆ ಕಾರಣಗಳ ಪರವಾಗಿ ಇವತ್ತು ದುರುಪಯೋಗವೂ ನಡೀತಾ ಇರ್ತಕ್ಕಂಥದ್ದು ನಾವು ಮರೆಯೋಂಗಿಲ್ಲ. ಒಂದು ಮಹಿಳಾ ಕಾಲೇಜಿನಲ್ಲಿ ಒಂದು ಉಪನ್ಯಾಸ ನೀಡಬೇಕಾದ್ರೆ ಈ ರಿಲೇಟೆಡ್ ಸಬ್ಜೆಕ್ಟ್ನಲ್ಲಿ ನಾನು ಹೇಳ್ತಾ ಇದ್ದೆ, ಲಿಬರ್ಟಿ ಶುಡ್ ನಾಟ್ ಬಿ ಟೇಕನ್ ಆಸ್ ಲೈಸೆನ್ಸ್ ಅಂತ. ಮಹಿಳೆಯರಿಗೂ ಪುರುಷರಿಗೂ ಈಕ್ವಲ್ ಆದಂಥ ಲಿಬರ್ಟಿ ಇರಬೇಕು ಅನ್ನೋದು ನಮ್ಮ ಪ್ರತಿಪಾದನೆ. ಆದರೆ ಗಂಡಸರು ಸಿಗರೇಟ್ ಕುಡಿತಾರೆ, ನಾನು ಯಾಕೆ ಕುಡಿಬರ್ತೀನಿ ಅಂತ ಹೆಂಗಸ್ ಕುಡಿಯೋದು ಅದು ಲಿಬರ್ಟಿ ಆಗೋಲ್ಲ, ಅದು ಲೈಸೆನ್ಸ್ ಆಗುತ್ತೆ. MG ರೋಡ್ನಲ್ಲಿ ಪುರುಷರು ಬೀರ್ ಕುಡಿತಾರೆ ಅಂತೇಳಿ ಒಂದು ಹೆಣ್ಣು ಮಗಳು ನಾನು ಬೀರ್ ಕುಡಿತೀನಿ ಅಂತಕ್ಕಂಥದ್ದು ಕಾಪಿ ಮಾಡೋದಾಗತ್ತೆ ಹೊರತು ಅದು ಲಿಬರ್ಟಿ ಆಗೋಲ್ಲ. ಅದೇ ರೀತಿ ಇಲ್ಲಿ ಅನೇಕ ರೀತಿಯ ಕಾನೂನುಗಳನ್ನು, ಫಾರ್ ಎಕ್ಸಾಂಪಲ್ ಡೌರಿ ಆ್ಯಕ್ಟನ್ನು ನೀವು ತೆಗೆದುಕೊಂಡಾಗ, ಡೊಮೆಸ್ಟಿಕ್ ವುಮೆನ್ ಆ್ಯಕ್ಟನ್ನು ನೀವು ತಗೊಂಡಾಗ ಅದರಲ್ಲಿ ಒಂದಷ್ಟು ಜನ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥ ಅಂಶನೂ ನಮ್ಮ ಗಮನಕ್ಕೆ ಬರ್ತಿದೆ. ಒಟ್ಟಾರೆ ಇದೆಲ್ಲವನ್ನು ನಾವು ಸಂಪೂರ್ಣವಾಗಿ ಗಮನಿಸಬೇಕಾಗಿದೆ. ಇಲ್ಲಿ ಒಂದು ಕಡೆ ಮಹಿಳೆಗೆ ಈ ರೀತಿ ವಂಚನೆ ಆಗೋತಕ್ಕಂಥ ಸಂದರ್ಭದಲ್ಲೇ ಮಹಿಳೆಯರನ್ನು ಉಪಯೋಗ ಮಾಡಿಕೊಂಡು, ಮಹಿಳಾ ಪರವಾದಂಥ ಕಾನೂನುಗಳನ್ನು ಉಪಯೋಗ ಮಾಡಿಕೊಂಡು ಇವತ್ತು ಆ ಕಾಯ್ದೆಗಳನ್ನು ದುರುಪಯೋಗ ಮಾಡಿ ಮುಗ್ಧ ಪುರುಷರನ್ನು ಶಿಕ್ಷೆಗೆ, ಹಿಂಸೆಗೆ ಇದಕ್ಕೆ ಒಳಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಈಸ್ ವೆರಿ ಡೇಂಜರಸ್. ಹಾಗಾಗಿ ಇವೆರಡನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಮನೋಸ್ಥಿತಿ ಇವತ್ತು ನಮಗೆ ಬೇಕಾಗಿದೆ. ಹಾಗಾಗಿ ಒಂದು, ನ್ಯಾಯಸಮ್ಮತವಾಗಿರ್ತಕ್ಕಂಥ ಕಾನೂನುಗಳು ಜಾರಿ ಆಗಬೇಕು, ದುರುಪಯೋಗನ ತಡೀಬೇಕು. ಎರಡನೇದು, ಇನ್ನೂ ಅನೇಕ ಸಮಸ್ಯೆಗಳು ಅಡ್ರೆಸ್ ಆಗದೆ ಇರತಕ್ಕಂಥ ಏರಿಯಾಗಳಿಗೆ ಇರ್ತಕ್ಕಂಥ ಕಾನೂನುಗಳನ್ನು ತಿದ್ದುಪಡಿ ತರಬೇಕಾಗತ್ತೆ, ಅವರಿಗೆ ಹೊಸ ಕಾನೂನುಗಳನ್ನು ನಾವು ತರಬೇಕಾಗತ್ತೆ. ಈ ರೀತಿ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಅವರನ್ನು ನಾವು ಈ ಹಂತದಿಂದ ಇನ್ನೊಂದು ಹಂತಕ್ಕೆ ತಲುಪಿಸೋದ್ರ ಮುಖಾಂತರ ಪುರುಷರು ಬಹಳ ದೊಡ್ಡದಾದಂಥ ಪ್ರಧಾನ ಇದೆ. ನಾನು ಇನ್ನೊಂದು ರಿಲೇಟೆಡ್ ಲೆಕ್ಚರ್ನಲ್ಲಿ ನಮ್ಮ ಜಡ್ಜಸ್ಗೆ ಒಂದು ಉಪನ್ಯಾಸ ನೀಡ್ತಾ ಅವ್ರಿಗೆ ಹೇಳ್ತಾ ಇದ್ದೆ, ನಾವು ಜಡ್ಜ್ ಆದಂಥವರು ಯಾವ ರೀತಿ ಈ ಮಹಿಳಾ ಸಮಸ್ಯೆಗಳನ್ನು ನಾವು ನೋಡಬೇಕು ಅಂತಕ್ಕಂಥದ್ದು. ಅಲ್ಲಿ ನನ್ನ ಗಮನಕ್ಕೆ ಬಂದಿದ್ದೇನು ಅಂತಂತಂದರೆ, ನಮ್ಮಲ್ಲಿ ನ್ಯಾಯಾಂಗವೂ ಸಹ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಈ ಮಹಿಳಾ ಪರವಾದಂಥ ಕಾನೂನನ್ನು ಬೆಳೆಸೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ನಾವು ಬೇರೆ ದೇಶಗಳಿಂದ ಸ್ವಲ್ಪ ಪಾಠವನ್ನು ಕೂಡ ಕಲಿಬೇಕಾಗತ್ತೆ. ನಿಮಗೆ 1-2-3 ಎಕ್ಸಾಂಪಲ್ ಕೊಡ್ತೀನಿ ನಾನು. 2ನೇ ಮಹಾಯುದ್ಧ ನಡೆದಂಥ ಸಂದರ್ಭ 1939ರಿಂದ ಹಿಡಿದು 1945ರವರೆಗೂ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಂಥ ಪೀರಿಯಡ್. ಆ ಸಮಯದಲ್ಲಿ ಇಂಗ್ಲೆಂಡಿನ
ಪ್ರತಿ ಕುಟುಂಬ ಒಂದಲ್ಲ ಒಂದು ರೀತಿ ಆ ಯುದ್ಧಕ್ಕೆ ತುತ್ತಾಗಿದ್ದಾರೆ. ಪ್ರತಿ ಕುಟುಂಬದಿಂದ ಒಬ್ಬ ಮನುಷ್ಯ ಯುದ್ಧಕ್ಕೆ ಹೋಗಿದ್ದಾರೆ. ಯುದ್ಧಕ್ಕೆ ಹೋಗದೇ ಇದ್ದರೂ ಯುದ್ಧದ ರಿಲೇಟೆಡ್ ಆಕ್ಟಿವಿಟಿನಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಪ್ರತಿಯೊಂದು ಮನೆಯೂ ಅಫೆಕ್ಟ್ ಆಗಿದೆ. ಲಾರ್ಡ್ ಡೆನ್ನಿಂಗ್ ಕೂಡ ಅವನ ಪುಸ್ತಕದಲ್ಲಿ ಬರೀತಾನೆ, ಅವ್ರ ಫ್ಯಾಮಿಲಿ ಅಂತಕ್ಕಂಥ ಒಂದು ಇನ್ನೊಂದು ಪುಸ್ತಕದಲ್ಲಿ ಅವರ ಅಣ್ಣ 2ನೇ ಮಹಾಯುದ್ಧದಲ್ಲಿ ತೀರೋಗ್ತಾನೆ. ಆ ಸಂದರ್ಭದಲ್ಲಿ ಪ್ರತಿ ಕುಟುಂಬದಿಂದ ಇಂಗ್ಲೆಂಡ್ನಲ್ಲಿ ಸೈನಿಕರಾಗಿ 2ನೇ ಯುದ್ಧ ಮಹಾಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಸೈನಿಕರು ಹೋಗ್ತಾರೆ. ಯುದ್ಧ ಆಗ ಸಮಯ 4-5 ವರ್ಷ ನಡೆಯುತ್ತೆ. ಯುದ್ಧ ಆಯಿತು. ಆಮೇಲೆ ಅವರು ವಾಪಸ್ ಬರಬೇಕಾದ್ರೆ 3-4 ವರ್ಷ ಆಗುತ್ತೆ. ಒಟ್ಟು 7-8 ವರ್ಷ, 9 ವರ್ಷ, 10 ವರ್ಷ ಅವರು ಅಲ್ಲಿಂದ ವಾಪಸ್ ಇಂಗ್ಲೆಂಡ್ಗೆ ಬರಬೇಕಾದ್ರೆ ಅವರು ಸುಮ್ಮನೆ ಬರಲಿಲ್ಲ. ಅವ್ರ ಜೊತೆಯಲ್ಲಿ ಒಂದೊಂದು ಹೆಂಗಸನ್ನು ಕರ್ಕೊಂಬಂದ್ರು. ಅವರು ಈ ರೀತಿ ಅವರು ಹೊಸ ಹೆಂಗಸನ್ನು ಕರ್ಕೊಂಬಂದ್ರು. ಇಲ್ಲಿ ಹಳೆ ಹೆಂಗಸನ್ನು ಬಿಟ್ಟು ಹೋಗಿದ್ರು. ಪ್ರಾಬ್ಲಮ್ ಶುರುವಾಯಿತು. ಫಸ್ಟ್ ಕ್ಯಾಟಗರಿ ಆಫ್ ಕೇಸಸ್ ಇಂಗ್ಲೆಂಡ್ನಲ್ಲಿ ಬಂದಿದ್ದೇನಂತಂದರೆ, ಈ ರೀತಿ ಒಬ್ಬ ಸೈನಿಕ ಹೊರಗಡೆ ಹೋಗಿ ಬಂದು ತನ್ನ ಹೆಂಡತಿಯನ್ನು ಕೇಳ್ತಾನೆ, ನೋಡು ನೀನು ಈ ಮನೆಯನ್ನು ಖಾಲಿ ಮಾಡು, ನಾನು ಮಾರಾಟ ಮಾಡಬೇಕಾಗಿದೆ, ಇದು ನನ್ನ ಮನೆ, ನಾನು ಖಾಲಿ ಮನೆಯನ್ನು ಮಾರಾಟ ಮಾಡಿದರೆ ಹೆಚ್ಚು ಬೆಲೆ ಸಿಗುತ್ತೆ ನನಗೆ ಅಂತ. ಆಗ ಶಿ ರೆಫ್ಯೂಸಸ್ ದಿ ವೈಫ್. ಆ ಗಂಡ ಕೋರ್ಟ್ಗೆ ಹೋಗ್ತಾನೆ, ನೋಡಿ ಗಿವ್ ಮಿ ಎನ್ ಎವಿಕ್ಷನ್ ಆರ್ಡರ್ ಟು ಎವಿಕ್ಟ್ ಮೈ ವೈಫ್ ಬಿಕಾಸ್ ದಿಸ್ ಈಸ್ ಹೌಸ್ ಬಿಲಾಂಗ್ಸ್ ಟು ಮೀ. ಈ ಮನೆ ನನಗೆ ಸೇರಿದ್ದು, ನಾನು ಮಾರಾಟ ಮಾಡಬೇಕು. ಖಾಲಿ ಮನೆಯನ್ನು ಮಾರಾಟ ಮಾಡಿದರೆ ಹೆಚ್ಚು ಬೆಲೆ ಸಿಗುತ್ತೆ, ನಾನು ಹೆಂಡ್ತಿನ ಖಾಲಿ ಮಾಡಿಸಿಟ್ಟು. ಸುಪ್ರೀಂ ಕೋರ್ಟ್ನವರ ಇಂಗ್ಲೆಂಡಿನ ಕೋರ್ಟ್ಸ್ ಹೇಳ್ತಿ ಏನು ಅಂತಂದರೆ, ನೀನು ಡೈವೋರ್ಸನ್ನು ತಗೊಳ್ಳದೆ, ಅಲಿಮೋನಿಯನ್ನ ಜೀವನಾಂಶನ ಸೆಟಲ್ ಮಾಡಿದೆ, ನೀನು ಖಾಲಿ ಮಾಡಿದರೆ ಖಾಲಿ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಆ ಗಂಡಂದ್ರೆ ಹಾಕಿರ್ತಕ್ಕಂಥ ಎಲ್ಲ ಸೂಟ್ಸನ್ನು ಡಿಸ್ಮಿಸ್ ಮಾಡಿಬಿಟ್ರು. ಈ ಗಂಡಂದ್ರೆ ಸುಮ್ಮನೆ ಇರ್ತಾರಾ? ನೆಕ್ಸ್ಟ್ ಅವ್ರೇನು ಮಾಡಿದ್ರು, ಈ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸು, ಕಾರ್ಪೊರೇಷನ್ಸು ಇಂಥವ್ರಿಗೆಲ್ಲ ಹೋಗಿ ಮಾರ್ಟಿಗೇಜ್ ಮಾಡಿಬಿಟ್ರು. ಲೋನ್ ತಗೊಂಡ್ರು. ಡೆಲಿಬರೇಟ್ ಆಗಿ ಲೋನ್ ರೀಪೇಮೆಂಟ್ ಮಾಡಲಿಲ್ಲ. ಆ ಬ್ಯಾಂಕ್ನವರು ಇದನ್ನು ಮನೆಯನ್ನು ಹರಾಜಿಗೆ ತಂದರು. ಆಗ ಹೆಂಡತಿ ಆದವರು ಕೋರ್ಟ್ಗೆ ಹೋದರು. ಆಗ ಕೋರ್ಟ್ನವ್ರು ತೀರ್ಪು ಕೊಟ್ಟರು ಇಂಗ್ಲೆಂಡ್ನಲ್ಲಿ ಏನಂತಂದರೆ, ಬ್ಯಾಂಕ್ಸ್ ಹ್ಯಾವ್ ಸ್ಟೆಪ್ಡ್ ಇನ್ ಟು ದಿ ಶೂ ಆಫ್ ಹಸ್ಬೆಂಡ್. Therefore, these banks have to settle the matrimonial relationship, settle the alimony, then you can ask her to sell the property. Till then, we don't allow a English woman to be on footpath. ಅಲ್ಲೂ ಅವ್ರಿಗೆ ಉಪಯೋಗ ಆಗಲಿಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಟೇಜ್ ಬಂತು, ಇನ್ನೊಂದು ಟೈಪ್ ಆಫ್ ಕೇಸಸ್. ಏನಂತಂದರೆ, ಹಸ್ಬೆಂಡು ವೈಫು ಇಬ್ಬರೂ ಉದ್ಯೋಗದಲ್ಲಿರ್ತಾರೆ, ಇಬ್ಬರೂ ಸಂಪಾದನೆ ಮಾಡ್ತಾ ಇರ್ತಾರೆ. ಇಬ್ಬರೂ ಸಂಪಾದನೆ ಮಾಡಿ ಗಂಡನ ಹೆಸರಿನಲ್ಲಿ ಒಂದು ಮನೆಯನ್ನು ಕೊಂಡ್ಕೊಡ್ತಾರೆ. ಆಮೇಲೆ ಸ್ವಲ್ಪ ದಿವಸಕ್ಕೆ ಗಂಡ ಹೆಂಡತಿಗೆ ಜಗಳ ಬರುತ್ತೆ, ಇಬ್ಬರು ಡೈವರ್ಸ್ ಪಿಟಿಷನ್ ಹಾಕ್ಕೊಡ್ತಾರೆ. ಆಗ ಹೆಂಡತಿ ಹೇಳಿದ್ರೆ, ನನಗೆ ಡೈವರ್ಸ್ ಬೇಕಾದರೆ ಕೊಡಿ, ಆದರೆ ಆ ಮನೇಲಿ ಅರ್ಧ ಆಸ್ತಿ ಕೊಡಿ ಅಂತ. ಆಗ ಅವನ ವಾದ ಏನಂತಂದರೆ, ನೋಡಿ ಇದು ನನ್ನ ಸಂಬಳದಲ್ಲಿ ಡಿಡಕ್ಟ್ ಮಾಡಿ ನನ್ನ ಸೇವಿಂಗ್ಸ್ನಲ್ಲಿ ನಾನು ತಗೊಂಡಿರತಕ್ಕಂಥ ಮನೆ, ಇದು ನನ್ನ ಹೆಸರಿನಲ್ಲಿದೆ, ನಾನು ಅವಳಿಗೆ ಯಾಕೆ ಕೊಡಬೇಕು? ಆಗ ಹೆಂಡತಿ ಆರ್ಗ್ಯುಮೆಂಟ್ ಏನು ಅಂತಂತಂದರೆ, ನೋಡಿ ಅವ್ರಿಗೂ ಸಂಬಳ ಬರ್ತಾ ಇತ್ತು, ನನಗೂ ಸಂಬಳ ಬರ್ತಾ ಇತ್ತು, ನನ್ನ ಸಂಬಳದಲ್ಲಿ ಮನೆಗೆ ಬೇಕಾದ ಆಹಾರ ಪದಾರ್ಥಗಳನ್ನು ತರ್ತಿದ್ದೆ, ಬಟ್ಟೆ ತರ್ತಿದ್ದೆ, ಸಿನಿಮಾ ಖರ್ಚು ನೋಡ್ತಿದ್ದೆ, ಮ್ಯೂಸಿಕ್ ಕಾನ್ಸರ್ಟ್ಸ್ಗೆ ಟಿಕೆಟ್ಸ್ ತರ್ತಾ ಇದ್ದೆ, ಡ್ರೈ ಕ್ಲೀನ್ ಶಾಪ್ಗೆ ಬಿಲ್ ಕೊಡ್ತಾ ಇದ್ದೆ, ಮಕ್ಕಳ ಪೋಷಣೆ ಸ್ಕೂಲ್ ಬಿಲ್ ನಾನು ಕಟ್ತಾ ಇದ್ದೆ, ಮೆಡಿಕಲ್ ಬಿಲ್ ನಾನು ಕಟ್ತಾ ಇದ್ದೆ. ನನ್ನ ಗಂಡನ ಹೆಸರಿನಲ್ಲಿ ಸಂಪಾದನೆ ಆಗಿದ್ದು ಉಳಿತಾಯ ಆಯಿತು, ಅವ್ರ ಹೆಸರಿನಲ್ಲಿ ಅದು ಕೊಂಡ್ಕೊಂಡ್ರು. ಒಂದು ವೇಳೆ ಅವ್ರ ಸಂಬಳನ ಇದಕ್ಕೆಲ್ಲ ಖರ್ಚು ಮಾಡಿದರೆ ನನ್ನ ಸಂಬಳ ಉಳಿತಿತ್ತು, ಆಗ ಮನೆ ನನ್ನ ಹೆಸರಿನಲ್ಲಿರ್ತಿತ್ತು. ಈಗ ನಾನು ಕಾಂಟ್ರಿಬ್ಯೂಷನನ್ನು ಇಗ್ನೋರ್ ಮಾಡ್ತೀರಾ ನೀವು? ಆಗ ಕೋರ್ಟ್ನವ್ರು ಒಪ್ಪಿದ್ರು, ಹೌದು ಹೆಂಡತಿ ಹೇಳ್ತಕ್ಕಂಥ ಆರ್ಗ್ಯುಮೆಂಟ್ ಕರೆಕ್ಟ್ ಅಂತೇಳಿ ಅವ್ರಿಗರ್ಧ ನಿಮ್ಗರ್ಧ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ. ಇನ್ನೊಂದು ಸಿಚುಯೇಷನ್ ಬಂತು, ಬರೀ ಗಂಡ ಎಂಪ್ಲಾಯಿ, ಹೆಂಡತಿ ಎಂಪ್ಲಾಯಿ ಅಲ್ಲ. ನಿಮ್ಮಲ್ಲಿ ಅನೇಕ ಜನರಿಗೆ ಈ ಪರಿಸ್ಥಿತಿ ಬರ್ಬೋದು. ಓನ್ಲಿ ಹಸ್ಬೆಂಡ್ ಈಸ್ ಎಂಪ್ಲಾಯ್ಡ್, ವೈಫ್ ಈಸ್ ನಾಟ್ ಎಂಪ್ಲಾಯ್ಡ್. ಆಗ ಇದೇ ಪರಿಸ್ಥಿತಿ ಬಂತು, ಜಗಳ ಆಯಿತು, ಡೈವರ್ಸ್ ಪಿಟಿಷನ್.
ಈ ಹೆಂಗಸು ನನಗೆ ಭಾಗ ಬೇಕು. ಆಗ ಆರ್ಗ್ಯುಮೆಂಟ್ ಅಂದರೆ ಆ ಕೇಸಿನಲ್ಲಿ ಇಬ್ಬರೂ ಅರ್ನ್ ಮಾಡ್ತಾ ಇದ್ರು, ಈ ಕೇಸ್ನಲ್ಲಿ ಅಂಥ ಪರಿಸ್ಥಿತಿ ಅಲ್ಲ, ಈಗ ಕೊಡಬೇಕಾಗಿಲ್ಲ ಅಂತ. ಆಗ ಕೋರ್ಟ್ನವ್ರು ಹೇಳಿದ್ರು, ನೋಡಪ್ಪ ಆ ಎಮ್ಮ ಅಡಿಗೆ ಮಾಡದೇ ಇದ್ದಿದ್ರೆ ನಿನ್ನ ಸಂಬಳದಲ್ಲಿ ಅಡಿಗೆ ತರಿಸ್ಬೇಕಾಗಿತ್ತು, ಬಟ್ಟೆ ಹೋಗಿದೇ ಇದ್ದರೆ ನಿನ್ನ ಸಂಬಳದಲ್ಲಿ ಡ್ರೈ ಕ್ಲೀನ್ ಬಿಲ್ ಕೊಡಬೇಕಾಗಿತ್ತು, ಆ ಎಮ್ಮ ಕಸ ಗುಡಿಸದೇ ಇದ್ದರೆ ನಿನ್ನ ಸಂಬಳದಲ್ಲಿ ಬಿಲ್ ಕೊಡಬೇಕಾಗಿತ್ತು. ಹಾಗಾಗಿ ಆಯಮ್ಮದು ಒಂದಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಲಾರ್ಡ್ ಡೆನ್ನಿಂಗ್ ನಮ್ಮ ಪದನೇ ಬಳಸ್ತಾರೆ, ಏನಂತಂದರೆ 101 ಕೆಲಸ ಮಾಡ್ತಾರೆ ಹೆಂಗಸು ನಾವು ಹೇಳ್ತಿಲ್ಲ, ಎ ವುಮೆನ್ ಡಸ್ 101 ಜಾಬ್ ಅಂತ ಅದೇ ಪದನ ಲಾರ್ಡ್ ಡೆನ್ನಿಂಗ್ ಒಂದು ಜಡ್ಜ್ಮೆಂಟ್ನಲ್ಲಿ ಬರೀತಾರೆ. ಹಾಗಾಗಿ ಆ ಹೆಂಗಸು ಕೂಡ ಈಕ್ವಲ್ ಶೇರ್ ಇಲ್ಲದೆ ಇದ್ರು ಈಕ್ವಿಟಬಲ್ ಶೇರ್, ಈ ಕಾನ್ಸೆಪ್ಟನ್ನು ಎಮರ್ಜ್ ಮಾಡ್ತಾರೆ. ಸರಿಸಮ ಭಾಗ ಇಲ್ಬೋದು. ಹಾಗೆ ಲೆಕ್ಕ ಹಾಕಿ, ಹೆಂಗಸದ್ದು ಒಂದು 40% ಇರುತ್ತೆ, ಗಂಡಸದು 60% ಇರುತ್ತೆ, ಡಿವೈಡ್ 60/40. ಹೆಂಗಸದು 30% ಇರುತ್ತೆ, ಗಂಡಸದು 70% ಇರುತ್ತೆ. ಈಕ್ವಿಟಬಲ್ ಅಂದರೆ ಅದು, ಈಕ್ವಲ್ ಅಂದರೆ 50-50. ಈಕ್ವಿಟಬಲ್ ಅಂತಂದರೆ ಯಾರ್ಯಾರ ಕಾಂಟ್ರಿಬ್ಯೂಷನ್ ಏನಿದೆ ಆ ಕಾಂಟ್ರಿಬ್ಯೂಷನ್ಗೆ ಸಮಾನವಾಗಿ ಈ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನು ಗಂಡ ಹೆಂಡತಿ ಮಧ್ಯೆ ಹಂಚಿ ಅಂತಕ್ಕಂಥ ರೀತಿಯಲ್ಲಿ ಅಲ್ಲೊಂದು ಕಾನೂನನ್ನು ತರ್ತಕ್ಕಂಥ ಒಂದು ತೀರ್ಪು ಬರ್ತದೆ. ಹಾಗಾಗಿ ನಮ್ಮ ಭಾರತದ ನ್ಯಾಯಾಂಗವೂ ಸಹ, ನಾನು ಇತ್ತೀಚೆಗೆ ನಮ್ಮ ಜುಡಿಷಿಯಲ್ ಅಕಾಡೆಮಿನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜಸ್ಗೆ ಒಂದು ಉಪನ್ಯಾಸ ಮಾಡ್ತಾ, ಈ ರೀತಿ ನಾವು ಬೇರೆ ದೇಶಗಳಲ್ಲಿ ಬಂದಿರತಕ್ಕಂಥ ತೀರ್ಪುಗಳನ್ನು ಗಮನದಲ್ಲಿಟ್ಕೊಂಡು ಇಲ್ಲಿನ ವಾಸ್ತವಾಂಶಗಳನ್ನು ಪರಿಗಣನೆ, ಅಲ್ಲಿ ಕಾಪಿ ಮಾಡೋದಲ್ಲ, ಬೇರೆ ದೇಶದಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಅದರಿಂದ ಇಲ್ಲಿ ಹಿಂಗೆ ಕೊಡಿ ಅಂತಲ್ಲ, ಅದರ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾವಿಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ ಒಟ್ಟಾರೆ ಬಂಧುಗಳೇ, ಇರ್ತಕ್ಕಂಥ ಕಾನೂನುಗಳು ಜಾರಿ ಆಗಬೇಕು, ಅದರ ದುರುಪಯೋಗ ನಿಲ್ಲಬೇಕು, ಇರ್ತಕ್ಕಂಥ ಕಾನೂನುಗಳ ಲೋಪದೋಷನ ಮಾಡೋದಕ್ಕೆ ತಿದ್ದುಪಡಿ ಬೇಕಾಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಈಗ ಮೀಸಲಾತಿ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲಿ ತುರ್ತಾಗಿಂಥದಕ್ಕೆಲ್ಲನೂ ಇವತ್ತು ಒಂದು ಹೊಸ ಕಾನೂನುಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಕಾನೂನುಗಳು ಮಾತ್ರ ಸಾಲದು, ಕೋರ್ಟ್ಗಳ ತೀರ್ಪುಗಳು ಮಾತ್ರ ಸಾಲದು, ಇಡೀ ಸಮಾಜ ಒಟ್ಟಾರೆ ಜನ ತಮ್ಮ ಮನಸ್ಸನ್ನು, ತಮ್ಮ ಹೃದಯವನ್ನು, ತಮ್ಮ ಬುದ್ಧಿಗಳನ್ನು ಬದಲಾಯಿಸಿಕೊಂಡು ಸರಿಸಮಾನರಾಗಿ ಬಾಳುವಂಥ, ಸಮಾನತೆಯಿಂದ ಬಾಳುವಂಥ. ಈಗ ಕುವೆಂಪು ಅವರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಅವರು ಸಮಬಾಳು ಸಮಪಾಲು, ನಮ್ಮ ಗುರಿ ಅದಾಗಬೇಕು. ಬದುಕಲ್ಲೂ ಅಂದರೆ ನಾವು ಆಸ್ತಿಯನ್ನೆಲ್ಲ ಅರ್ಧ ಹಾಕಿ ಕೊಡ್ತೀವಿ ಅಂತೇಳಿ ಇಲ್ ಟ್ರೀಟ್ ಮಾಡೋದಲ್ಲ, ಸಮಪಾಲು ಸಮಬಾಳು, ಈಕ್ವಲ್ ಸ್ಟೇಟಸ್ ಇನ್ ಲೈಫ್ ಆ್ಯಂಡ್ ಈಕ್ವಲ್ ಶೇರ್ ಇನ್ ಲೈಫ್. ಆ ದಿಕ್ಕಿನಲ್ಲಿ ಸಮಾಜನ ನಾವು ಕಟ್ಟಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲ ಚಿಂತನೆ ಮಾಡೋಣ. ಜನಾಭಿಪ್ರಾಯ ಈ ದಿಕ್ಕಿನಲ್ಲಿ ಬೆಳೆಯಬೇಕಾಗಿದೆ ಅಂಥೇಳಿ ಈ ಅವಕಾಶ ಕೊಟ್ಟಂಥ ಗೋಖಲೆ ಸಂಸ್ಥೆ ರಾಮಸ್ವಾಮಿಯವರಿಗೂ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ಒಂದೇ ಪ್ರಶ್ನೆಯಲ್ಲಿ 2 ಅಂಶಗಳಿವೆ. ಲಾ ಮಾಡೋರು ಯಾರು ಅಂತಂತಂದರೆ ಸಂಸದರು, ಜನಪ್ರತಿನಿಧಿಗಳು. ಪ್ರೇ ಮಾಡೋದೊಂದು ಗುಮಸ್ತಾ ಮಾಡಲಿ, ಅಲ್ಟಿಮೇಟ್ ಆಗಿ ಚರ್ಚೆ ಮಾಡಿ ಪಾಸ್ ಮಾಡೋರು ಯಾರೋ ಜನಪ್ರತಿನಿಧಿಗಳು, ಅಸೆಂಬ್ಲಿನಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ. ಇವರು ಕಾನೂನು ಮಾಡ್ತಕ್ಕಂಥ, ದೇ ಆರ್ ದಿ ಮೇಕರ್ಸ್ ಆಫ್ ಲೆಜಿಸ್ಲೇಚರ್ಸ್ ಅಂತ, ಶಾಸಕಾಂಗ ಅಂತ ನಾವು ಅವ್ರನ್ನ ಕರಿತೀವಿ. ಇದು ಒಂದು. ಅಂದರೆ ನ್ಯಾಯಾಲಯಗಳು ಲಾ ಮಾಡಲ್ವಾ? ಮಾಡ್ತವೆ. ನಾನು ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟೆ. ಮಾಡಿರ್ತಕ್ಕಂಥ ಕಾನೂನು ಸೈಲೆಂಟ್ ಆಗಿದ್ದಾಗ, ಇಲ್ಲೊಂದು ಸಮಸ್ಯೆ ಇದೆ, ಈ ಕಾನೂನು ಇದಕ್ಕೆ ಅಪ್ಲೈ ಮಾಡಿದರೆ ಅಲ್ಲಿ ಪರಿಹಾರ ಸಿಗೋಲ್ಲ. ನಾನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ. ಹಸ್ಬೆಂಡ್ ಡೈಡ್, ವಿಡೋ ಈಸ್ ಎಂಟೈಟಲ್ ಫಾರ್ ಎ ಶೇರ್, ಬಟ್ ಶಿ ಸೀಸಸ್ ಟು ಬಿ ಎ ವಿಡೋ ವೆನ್ ಶಿ ಮ್ಯಾರೀಸ್ ಅದರ್ ಮ್ಯಾನ್. ಬಟ್ ದೇರ್ ಈಸ್ ನೋ ಆನ್ಸರ್ ಇನ್ ದಿಸ್ ಆ್ಯಕ್ಟ್. But the problem has landed before the court. But we find out a solution stating that she is entitled. ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ. ಏನು? ಸತ್ತೋದವನ ಮಗಳು ಕೂಡ ಒಂದು ಶೇರ್ ಇದೆ ಅಂತಕ್ಕಂಥದ್ದು. ಆದರೆ ಸತ್ತೋದವನ ಮಗಳು ಇಸ್ಲಾಮ್ಗೋ ಕ್ರಿಶ್ಚಿಯಾನಿಟಿಗೋ ಧರ್ಮ ಬೇರೆ ಆಗಿಬಿಟ್ರೆ ಆಸ್ತಿ ಹಕ್ಕಿದೆಯಾ ಅಂತ ಪ್ರಶ್ನೆ. ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಏನಿಲ್ಲ ಅದಕ್ಕೆ ಉತ್ತರ.
ಆಗ ಕೋರ್ಟ್ನವ್ರು ಏನು ಮಾಡಿದ್ರು, ಇಲ್ಲ ನಿನಗಿದೆ. ಈ ರೀತಿ ತನ್ನ ಜಡ್ಜ್ಮೆಂಟ್ಗಳ ಮುಖಾಂತರ ಇರ್ತಕ್ಕಂಥ ಕಾನೂನಿನ ವ್ಯಾಕ್ಯೂಮ್ ಏನಿದೆ ಅದನ್ನು ತುಂಬತಕ್ಕಂಥ ಕೆಲಸ ಮಾಡಿದಾಗ ಕೋರ್ಟ್ ಕೂಡ ಒಂದು ರೀತಿಯಲ್ಲಿ ಕಾನೂನನ್ನು ಲೆಜಿಸ್ಲೇಟ್ ಮಾಡುತ್ತೆ. ಆಗ ಯಾರು ಮಾಡ್ತಾರೆ ಅಂತಂತಂದರೆ ಬಹುಪಾಲು ಶಾಸಕಾಂಗ ಕಾನೂನುಗಳು ಮಾಡುತ್ತೆ. ಆ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಂಗವು ತನ್ನ ತೀರ್ಪುಗಳ ಮುಖಾಂತರ ಆಗುತ್ತೆ. ಇದು ಒಂದು ಭಾಗ. ಎರಡನೇ ಅಂಶ ಎಂದು ನಿಮ್ಮ ಪ್ರಶ್ನೆಯಲ್ಲಿರ್ತಕ್ಕಂಥದ್ದು ಯಾವ ರೀತಿ ತೀರ್ಮಾನ ಮಾಡ್ತೇವೆ ಅಂದರೆ, ನಾವು ಬಹುಪಾಲು ತೀರ್ಮಾನ ಮಾಡ್ತಕ್ಕಂಥ ಎಲ್ಲ ತೀರ್ಪುಗಳು ಕಾನೂನು ಪ್ರಕಾರನೇ. ಆದರೆ ಕಾನೂನನ್ನು ವ್ಯಾಖ್ಯಾನ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ, ಆ ರೀತಿ ಸಂದರ್ಭ ಬಂದಾಗ ನಾವು ಒಂದು ವಿಶೇಷವಾದಂತಹ ಒಂದು ಅಪ್ರೋಚನ್ನು ಏನು, ಉದಾಹರಣೆಗೆ ನನ್ನ ಮುಂದೆ ಅದ್ರ ಈಗ ಜಡ್ಜ್ಮೆಂಟ್ ಡೆಲಿವರ್ ಆಗಿದೆ, ರಿಪೋರ್ಟ್ ಆಗಿದೆ, ಅದ್ರ ಬಗ್ಗೆ ಏನು ಸೀಕ್ರೆಸಿ ಇಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾ ಡಿಸೇಬಲ್ಡ್ ಆ್ಯಕ್ಟ್ ಅಂತ ಒಂದು ತಂದಿದೆ. ಗುಲ್ಬರ್ಗಾದ ಒಂದು ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಫರ್ನೆಸ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕನಿಗೆ ಕೈ ಸುಟ್ಟೋಯ್ತು. ಅವನನ್ನು ಹಾಸ್ಪಿಟ್ಲಿಗೆ ಕಳಿಸಿದರು. ಹಾಸ್ಪಿಟ್ಲಲ್ಲಿ ಅವನು ಟ್ರೀಟ್ಮೆಂಟ್ ತಗೊಂಡು ಬಂದ. ಮತ್ತೆ ಇವನನ್ನು ಉದ್ಯೋಗಕ್ಕೆ ಸೇರಿಸ್ಕೊಂಡ್ರು. ಮತ್ತೆ ಅವನ ತಿಂಗಳಾದಮೇಲೆ ಅವನ ಡಾಕ್ಟ್ರ್ ಹತ್ರ ಕಳಿಸಿದ್ರು. ಒಂದು ಸರ್ಟಿಫಿಕೇಟ್ ತಗೊಂಡ್ರು, ಈಸ್ ನಾಟ್ ಫಿಟ್ ಟು ವರ್ಕ್ ಆನ್ ಫರ್ನೆಸ್ ಅಂತ. ಆವಾಗ ಏನು ಮಾಡಿದ್ರು, ಅವನಿಗೆ ESIನಲ್ಲಿ ಏನೆಲ್ಲ ಅವನಿಗೆ ಬೆನಿಫಿಟ್ ಕೊಡಬೇಕೋ 2 ಲಕ್ಷ ಚಿಲ್ಲರೆ ಏನೋ ಬಂತು, ಅಷ್ಟು ಕೊಟ್ಬಿಟ್ಟು ನಿನ್ನ ಮನೆಗೆ ಹೋಗಪ್ಪ ಅಂದರು. ನೇರವಾಗಿ ಇದು ನೋಡಿದ್ರೆ ಕಾನೂನು ಪ್ರಕಾರನೇ ಇದೆ. ಅವನು ನನ್ನನ್ನು ಡಿಸ್ಮಿಸ್ ಮಾಡಿದ್ದು, ಟರ್ಮಿನೇಟ್ ಮಾಡಿದ್ದು ತಪ್ಪು ಅಂತ ಕೋರ್ಟಿಗೆ ಬಂದ. ಲೇಬರ್ ಕೋರ್ಟ್ನವರು ಇಲ್ಲ ಮಾಡಿರೋದು ಕರೆಕ್ಟ್ ಆಗಿದೆ ಕಾನೂನುಬದ್ಧವಾಗಿ ಬಂತು. ಹೈಕೋರ್ಟ್ನಲ್ಲಿ ರಿಟ್ ಹಾಕಿದ್ರು, ಅದು ನನ್ನ ಮುಂದೆ ಬಂತು. ಆಗ ನಾನು ಅದನ್ನು ಓದಿದೆ, ಆರ್ಗ್ಯುಮೆಂಟ್ ಎಲ್ಲ ಕೇಳಿ, ತಜ್ಞರು ಲಾಯರ್ಗಳಿದ್ದಾರೆ, ಈ ಲಾಯರ್ಗಳು ಎರಡೂ ಕಡೆ ಆರ್ಗ್ಯುಮೆಂಟ್ ಕೇಳಿದ್ವಿ, ಜಡ್ಜ್ಮೆಂಟ್ ರಿಸರ್ವ್ ಮಾಡಿದೆ. ನನ್ನ ತಲೆಗೆ ಒಂದು ಯೋಚನೆ ಬಂತು. ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಎತ್ತಿನ ಗಾಡಿ ಮೇಲಿಂದ ಒಬ್ಬ ಬಿದ್ದೋದ. ಎತ್ತಿನ ಗಾಡಿ ಚಕ್ರ ಅವನ ತೊಡೆ ಮೇಲೆ ಹೊರಟೋಯ್ತು, ತೊಡೆ ಮುರಿದೋಯ್ತು. ಅದೇನೋ ಆಮೇಲೆ ಟ್ರೀಟ್ಮೆಂಟ್ ಕೊಡಿದ್ರು, ಅದು ಕೂಡಲಿಲ್ಲ. ಹಳ್ಳಿ ಕಡೆ ನಾನು ಹೇಳ್ತಾ ಇರ್ತಕ್ಕಂಥ ಸುಮಾರು 40-45 ವರ್ಷಗಳ ಹಿಂದಿನ ಕತೆ. ನಾನು ಚಿಕ್ಕ ಹುಡುಗ ಆಗಿದ್ದೆ. ಆದರೆ ಅವನು ವಿತಿನ್ ನೋ ಟೈಮ್ ಅವನೇನು ಮಾಡಿದ ಗೊತ್ತಾ, ಬಗ್ಗಿ ನಡೆದು ಓಡಾಡಿ ಕೆಲಸ ಮಾಡೋಕ್ಕಾಗಲ್ಲ, ಕೂತ್ಕೊಂಡು ಕಡೆನೆ ಹಗ್ಗ ಎಣಿಯೋದನ್ನು ಕಲ್ತ್ಬಿಟ್ಟ. ಊರಿನ ಜನ ಎಲ್ಲ ತೆಂಗಿನ ನಾರು, ಈ ಬೇರೆ ಬೇರೆ ನಾರು ತಗೊಂಡೋಗಿ ಅವ್ನು ಕೊಡ್ತಿದ್ರು. ಅವನ ಹಗ್ಗ ಸಾಯಂಕಾಲ ಮಾಡೋಷ್ಟಕ್ಕೆ ಅವ್ನಿಗೊಂದು ದುಡ್ಡು ಕೊಡೋರು. ಅವನು ಬೇರೆ ಇನ್ನೊಂದು ಕೆಲಸನ ಹುಡುಕೊಂಡು ಅವನ ಜೀವನನ ಮುಗಿಸ್ದ. ಹಳ್ಳಿಯಲ್ಲಿ ಅವನು ಭಿಕ್ಷಕನಾಗಲಿಲ್ಲ. ಈ ಫ್ಯಾಕ್ಟ್ರಿನಲ್ಲಿ ಕೈ ಸುಟ್ಟೋದವನು ಫರ್ನೆಸ್ನಲ್ಲಿ ಫಿಟ್ ಮಾಡೋಕ್ಕಾಗದೇ ಇದ್ರು ಗೇಟ್ನಲ್ಲಿ ಕೂತ್ಕೊಂಡು ಅಟೆಂಡರ್ ಕೆಲಸ ಮಾಡೋಕ್ಕಾಗಲ್ವ ಅಂತ ನನ್ನ ತಲೆಗೆ ಬಂತು. ನಾನು ಆ ಜಡ್ಜ್ಮೆಂಟನ್ನು ರಿವರ್ಸ್ ಮಾಡಿ ಅವನನ್ನು ಎಕ್ಸಾಮಿನಿಂಗ್ ಟು ಪ್ರೊವೈಡ್ ಎನ್ ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್, ಎ ಲೆಸ್ಸರ್ ಜಾಬ್. ಫರ್ನೆಸ್ನಲ್ಲಿ ಕೆಲಸ ಮಾಡದೇ ಇರ್ಬೋದು, ಆಫೀಸ್ನಲ್ಲಿ ಅಟೆಂಡರಾಗಿ ಕೆಲಸ ಮಾಡೋಕ್ಕಾಗಲ್ವಾ, ಒಂದು ಗೇಟ್ ಕೀಪರಾಗಿ ಕೆಲಸ ಮಾಡೋಕ್ಕಾಗಲ್ವಾ? ಫೈಂಡ್ ಔಟ್ ವೆದರ್ ಇಟ್ ಈಸ್ ಪಾಸಿಬಲ್ ಟು ಪ್ರೊವೈಡ್ ಹಿಮ್ ಎ ಲೆಸ್ಸರ್ ಎಂಪ್ಲಾಯ್ಮೆಂಟ್, ಗಿವ್ ಹಿಮ್ ಎ ಲೆಸ್. ಅಂದರೆ ಯಾವ ರೀತಿ ನಾವು ತೀರ್ಮಾನ ಮಾಡ್ತೀವಿ ಅನ್ನೋದಕ್ಕೆ. ಈ ರೀತಿ ಸಂದರ್ಭಗಳು ಬಂದಾಗ ಕಾನೂನಲ್ಲಿರ್ತಕ್ಕಂಥ ವಿಚಾರಗಳನ್ನು ವ್ಯಾಖ್ಯಾನ ಮಾಡ್ತಾ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ನಮ್ಮ ತೀರ್ಮಾನದ ವಿಧಾನ. ಇಲ್ಲಿ ನಮ್ಮ ಭಾರತೀಯ ಹಿಂದೂ ಧರ್ಮದಲ್ಲಿ ಒಟ್ಟು ಕುಟುಂಬದ ಕಾನ್ಸೆಪ್ಟ್ ಇದೆ, ಬೇರೆ ಎಲ್ಲೂ ಇಲ್ಲ. ನೀವು ಗಮನಿಸಬೇಕಿದು. ಬೇರೆ ಧರ್ಮಗಳಲ್ಲಿ ಒಟ್ಟು ಕುಟುಂಬದ ಕಾನ್ಸೆಪ್ಟ್ ಇಲ್ಲ. ಇದು ಒಂದು. ಈ ಒಟ್ಟು ಕುಟುಂಬದ ಕಾನ್ಸೆಪ್ಟ್ಸ್ನಲ್ಲಿ 3 ಥರವಾದಂತಹ ಆಸ್ತಿಗಳು ಬರ್ತವೆ. ಒಂದು ಪಿತ್ರಾರ್ಜಿತ ಆಸ್ತಿ, 2 ಸ್ವಯಾರ್ಜಿತ ಆಸ್ತಿ, 3ನೇದು ಒಟ್ಟು ಕುಟುಂಬದ ಆಸ್ತಿ. ತಂದೆ ಮಕ್ಕಳು ಒಟ್ಟಿಗೆ ದುಡಿದು ಒಟ್ಟಿಗೆ ಸಂಪಾದನೆ ಮಾಡ್ತಾರೆ. ದಟ್ ಈಸ್ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ. ಈಗ ನನ್ನ ತಂದೆಯಿಂದ ನನಗೆ ಪ್ರಾಪರ್ಟಿ ಬಂದಿರುತ್ತೆ, ಅದು ನನಗೆ ಪಿತ್ರಾರ್ಜಿತ ಆಸ್ತಿ. ನಾನು ನನ್ನ ಸ್ವಂತ ದುಡಿಮೆಯಿಂದ ನಾನು ಸಂಪಾದನೆ ಮಾಡ್ತೀನಿ ನನ್ನ ಜೀವನ ಕಾಲದಲ್ಲಿ, ಅದು ನನ್ನ ಸ್ವಯಾರ್ಜಿತ. ಇದು ಡಿಸ್ಟಿಂಕ್ಷನ್ ಕೊಟ್ಟಬೇಕು.
ಇದು ಒಂದು ಆಸ್ಪೆಕ್ಟ್. ನನ್ನ ಸ್ವಯಾರ್ಜಿತಾನ್ನ ನನಗೆ ಇಷ್ಟ ಬಂದ ರೀತಿಯಲ್ಲಿ ನಾನು ಪರಬಾರೆ ಮಾಡ್ಬೋದು. ನಾನು ಲಾಯರ್ ಇದ್ದಾಗ ನನಗೆ ಅನೇಕ ಜನ ನನ್ನ ಹತ್ರ ಬಂದು ಧರ್ಮಸ್ಥಳದ ಮಂಜುನಾಥನಿಗೆ ವಿಲ್ ಬರ್ಸ್ಕೊಂಡು ಹೋಗಿದ್ದಾರೆ. ಹೆಂಡತಿ ಮಕ್ಕಳು ಕೊಡೋಕೆ ರೆಡಿ ಇರಲಿಲ್ಲ ಅವರು. ಏನೋ ಸಿಟ್ಟು ಏನೋ ಕೋಪ ಇರ್ಬೋದು, ಹೆಂಡತಿ ನೋಡ್ಕೊಳ್ಳಿಲ್ಲ ಅಂತನೋ ಮಕ್ಕಳು ನೋಡ್ಕೊಳ್ಳಿಲ್ಲ. ನಾನು ಚಾಮರಾಜಪೇಟೆಯಲ್ಲಿ ಆಫೀಸ್ ಇತ್ತು. ಅವರು ಪಾಪ ಅವನು ಬೆಳಗ್ಗೆ 5 ಗಂಟೆಗೆ ಹನುಮಂತ ನಗರದಿಂದ ಹೊರಡೋನು, ಮಾರ್ಕೆಟ್ಗೆ ಹೋಗಿ ಒಂದು ಮೂಟೆ ಈರುಳ್ಳಿ ಎತ್ಕೊಳ್ಳೋಣ, ಹನುಮಂತ ನಗರ ಬಂದು 4-5 ಅಂಗಡಿಗೆ 10 kg ಹಾಕೋನು, ಒಂದು ಕಾಫಿ ಕುಡಿದು ಒಂದು 2 ಇಡ್ಲಿ ತಿಂದು ಮತ್ತೆ ಹೋಗೋನು. ಈ ರೀತಿ ದಿನಾಲೂ ಹೋಗೋದು ಬರೋದು 4-5 ಮೂಟೆ ಮಾರ್ತಿದ್ದ ಅವನು ದಿನಕ್ಕೆ. ಅದು ನನ್ನ ಆಫೀಸ್ ಮುಂದೆನೇ ಹೋಗಿ ಬರ್ತಾ ಇದ್ದ. ಒಂದು ದಿವಸ ನಾನು ನೋಡಿದ್ದೆ ಅವನ್ನ. ಒಂದು ದಿವಸ ನನ್ನ ಆಫೀಸ್ಗೆ ಬಂದು ಚಾಮರಾಜಪೇಟೆ ಆಫೀಸ್ನಲ್ಲೇ, ಸರ್ ನನಗೊಂದು ಆಸ್ತಿ ಇದೆ, ಸಣ್ಣ 30-40 ಸೈಟ್ ಇದೆ ಹನುಮಂತ ನಗರದಲ್ಲೇ, ನಾನು ಅದನ್ನು ಮಂಜುನಾಥನಿಗೆ ಬರೀಬೇಕು ಅಂತ. ಯಾಕಯ್ಯ, ಹೆಂಡತಿ ಇಲ್ಲೋ ಮಕ್ಕಳಿಂದ? ಎಲ್ಲ ಪಾಪ ಹೇಳ್ದ, ಇಷ್ಟು ಜನ ಮಕ್ಕಳು, ಹಿಂಗೆ ಹೆಂಡತಿ, ಚಿತ್ತೂರ ಹತ್ರ ಒಂದು ಹಳ್ಳಿ, ಹಿಂಗೆಲ್ಲ ಇದ್ದಾರೆ, ನನ್ನ ಬಡ್ದು ಆಚೆ ಹಾಕಿದ್ರು, ನನ್ನ ಹತ್ರ ಯಾರೂ ಬರಲಿಲ್ಲ, ಎಲ್ಲ ಆಗಿದ್ರು, ನಾನು ಬೇಜಾರಾಗಿದೆ, ನಾನು ಕೊಡೋಲ್ಲ ಅಂತಂದು. ನಾನು ತಕ್ಷಣ ಬರೆಯೋಕೆ ನನಗೂ ಮನಸ್ಸು ಆಗಲಿಲ್ಲ. ಒಂದು ವಾರ ಬಿಟ್ಟು ಬಾರಯ್ಯ ಅಂತಂದೆ. ಬಂದ, ಮತ್ತೆ ಇದೇ ಚೋರಿ, ನಾನು ಬರೀಬೇಕು ಅಂತ. ಆಮೇಲೆ ಆಯ್ತಪ್ಪ ಬರಿತೀನಿ, ನನ್ನ ಹತ್ರನೇ ಇರಲಿ, ನಿನ್ಗೆ ಬೇಕಾದಾಗ ಕೊಡ್ತೀನಿ ಅಂತೇಳಿ ಬರೆದು ನನ್ನ ಹತ್ರನೇ ಇಟ್ಕೊಂಡೆ 1 ವರ್ಷ. ಯಾಕೆಂದರೆ ಅವನ ಮನಸ್ಸು ಬದಲಾಗ್ಬೋದೇನೋ, ಕುಟುಂಬದ ಸಂಬಂಧಗಳು ಮತ್ತೆ ಸರಿ ಹೋಗ್ಬೋದೇನೋ, ಐ ಶುಡ್ ನಾಟ್ ದುಡುಕಬಾರ್ದು ಅಂತ. 1 ವರ್ಷ ಆದಮೇಲೆ ಬಂದು ನನ್ನ ವಿಲ್ ನನ್ನ ಕೊಡಿ ಅಂತಂದ. ಕೊಟ್ಟೆ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ. ಆಮೇಲೆ ಹೆಂಡತಿ ಗಂಡ ಒಂದಾದರೂ ಇಲ್ಲೋ ಗೊತ್ತಿಲ್ಲ. ಆಮೇಲೆ ನಾನು ಚೇಂಜ್ ಮಾಡಿದೆ, ಚಾಮರಾಜಪೇಟೆಯಿಂದ ನಾನು ಮಿನರ್ವಾ ಸರ್ಕಲ್ಗೆ ಬಂದೆ, ಅದು ಬೇರೆ ಕಥೆ ಆಯ್ತು. ಅಂದರೆ ಇಲ್ಲಿ ಪ್ರಶ್ನೆ ಇಷ್ಟೇ, ಸ್ವಯಾರ್ಜಿತನ ನಾನು ಬದುಕಿರೋವರೆಗೂ ನನಗಿಷ್ಟ ಬಂದಂಗೆ ನಾನು ಪರಬಾರೆ ಮಾಡ್ಬೋದು. ನಾನು ಯಾವುದೇ ಪರಬಾರೆ ಮಾಡದೆ ಸತ್ತೋದ್ರೆ ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಗಂಡು ಮಕ್ಕಳು, ನನ್ನ ಹೆಣ್ಣು ಮಕ್ಕಳು ಎಲ್ಲರಿಗೂ ಸಹ ಸಮಪಾಲು. ನೌ ಐ ಹ್ಯಾವ್ ಲೆಫ್ಟ್ ಬಿಹೈಂಡ್ ಮೈ ಮದರ್, ಮೈ ವೈಫ್, 1 ಡಾಟರ್, 1 ಸನ್ ಅಂತಂದರೆ ಎಷ್ಟು ಶೇರ್ ಮಾಡಬೇಕು? 4 ಶೇರ್. ಈಚ್ ಒನ್ ಆಫ್ ದೆಮ್ ವಿಲ್ ಗೆಟ್ 1 ಶೇರ್. ಇವತ್ತು ಹಿಂದೂ ಸಕ್ಸೆಷನ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡೋದ್ರ ಮುಖಾಂತರ ಇಷ್ಟು ದಿವಸ ಈ ಪಿತ್ರಾರ್ಜಿತ ಅಂದರೆ ನನ್ನ ತಂದೆಯಿಂದ ನನಗೆ ಬಂದಿತ್ತಲ್ಲ, ಅದರಲ್ಲಿ ಯಾರಿಗೆ ಹಕ್ಕಿತ್ತು ಅಂತಂದರೆ ಪುರುಷರಿಗೆ ಮಾತ್ರ. ನಮ್ಮ ಭಾರತದ ಒಟ್ಟು ಕುಟುಂಬದ ಒಂದು ಕಾನ್ಸೆಪ್ಟ್ನಲ್ಲಿ ಕೋಪಾರ್ಸ್ನರ್ಸ್ ಅಂತ ಕರಿತೀವಿ. ಓನ್ಲಿ ಮೇಲ್ ಮೆಂಬರ್ಸ್ ಕ್ಯಾನ್ ಬಿ ಕೋಪಾರ್ಸ್ನರ್ಸ್ ಆ್ಯಂಡ್ ನಾಟ್ ಫಿಮೇಲ್ ಮೆಂಬರ್ಸ್. ಹಾಗಾಗಿ ಪಿತ್ರಾರ್ಜಿತ ಆಸ್ತಿನಲ್ಲಿ ಪುರುಷರಿಗೆ ಮಾತ್ರ ಭಾಗ ಇತ್ತು ಅಂತ ಇಷ್ಟುವರೆಗೂ ಇತ್ತು. ಈಗ 2006ರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ಗೆ ಒಂದು ತಿದ್ದುಪಡಿ ತರೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿಗಳಲ್ಲೂ ಸಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನವಾದಂಥ ಹಕ್ಕನ್ನು ಕೊಟ್ಟಿದ್ದೀವಿ. 3ನೇ ಪಾಯಿಂಟ್, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದೆ. ಈಗ ತಂದೆ ಆದವನು ಹೆಣ್ಣು ಮಕ್ಕಳು ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪ್ನಿನಲ್ಲಿ 40,000, 50,000, ಲಕ್ಷ ದುಡಿತಾ ಇದ್ದಾರೆ. ಅವ್ರ ವರಮಾನನೋ ತಂದೆ ವರಮಾನನೋ ಎಲ್ಲ ಸೇರಿಸಿ ಅವರೊಂದು ಸೈಟ್ ಕೊಂಡ್ಕೊಂಡ್ರೆ ಹೆಣ್ಣು ಮಕ್ಕಳಿಗೂ ಅದರಲ್ಲಿ ಆಸ್ತಿ ಇದೆ, ಹಕ್ಕಿದೆ. ಅಂದರೆ ತಂದೆ ಮಕ್ಕಳು ಒಟ್ಟಿಗೆ ದುಡಿದು ಸಂಪಾದನೆ ಮಾಡಿ ಆ ಸಂಪಾದನೆಯಿಂದ ಒಂದು ಆಸ್ತಿಯನ್ನು ನಾವು ಅವರು ಕೊಂಡ್ಕೊಂಡ್ರೆ ಆ ಆಸ್ತಿಯಲ್ಲಿ ಎಲ್ಲರಿಗೂ ಸಮಾನ ಹಕ್ಕಿದೆ. ಅರ್ಥ ಆಯ್ತಲ್ಲ? ಗಂಡು ಮಕ್ಕಳು ಅಂತಂದರೆ ಆ ಗಂಡು ಮಗು ಸತ್ತೋಗಿದ್ರೆ ಸತ್ತೋದವನ ಹೆಂಡತಿ ಅವನ ಮಕ್ಕಳು ವಾರಸ್ದಾರರಾಗ್ತಾರೆ. ಅವನು ಬದುಕಿದ್ದಾಗ ಇವರು ಸಪರೇಟಾಗಿ ಕೇಳೋಂಗಿಲ್ಲ. ಅವ್ರು ಕೇಳಬೇಕಾದ್ರೂ ತನ್ನ ಗಂಡನ ಮುಖಾಂತರನೇ ಕೇಳಬೇಕು. ದಿ ಸೋರ್ಸ್ ಆಫ್ ರೈಟ್ ಟು ದಿ ಡಾಟರ್ ಇನ್ ಲಾ ಈಸ್ ಓನ್ಲಿ ಥ್ರೂ ಸನ್. ಇಫ್ ಸನ್ ಈಸ್ ಅಲೈವ್, ಶಿ ಕಾಂಟ್ ಇಂಡಿಪೆಂಡೆಂಟ್ಲಿ ಮೇಕ್ ಎ ಕ್ಲೈಮ್. ಇಫ್ ಸನ್ ಈಸ್ ನಾಟ್ ದೇರ್, ಈಸ್ ಡೆಡ್ ಆರ್ ಈಸ್ ಡೀಮ್ಡ್ ಟು ಹ್ಯಾವ್ ಬೀನ್ ಡೆಡ್. ಡೀಮ್ಡ್ ಟು ಹ್ಯಾವ್ ಬೀನ್ ಡೆಡ್ ಅಂದರೆ ಕಾನೂನಲ್ಲಿ ಒಂದಿದೆ ಅದಕ್ಕೆ. ಅವನು 7 ವರ್ಷ ಯಾರಿಗೂ ಪತ್ತೆ ಇಲ್ಲದೆ ಎಲ್ಲ ಹೊಟ್ಟೋಗ್ಬಿಟ್ಟಿರ್ತಾನೆ. ಈಸ್ ಡೀಮ್ಡ್ ಟು ಹ್ಯಾವ್ ಬೀನ್ ಡೆಡ್ ಅಂತ. ಅಂಥ ಸಂದರ್ಭದಲ್ಲಿ ಆ ಮಗ ಅನ್ನೋದಕ್ಕೆ ಮಗನ ಹೆಂಡತಿ ಅವನ ಮಕ್ಕಳು ವಾರಸ್ದಾರ. ಎಸ್ ಸರ್, ಐ ಪಾರ್ಟ್ಲಿ ಅಗ್ರಿ ವಿತ್ ಯು. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಯುವರ್ ಪ್ರಪೋಸಿಷನ್, ಐ ಆಮ್ ಪಾರ್ಟ್ಲಿ ಅಗ್ರಿ. ದಿ ಸೇಮ್ ಕ್ವಶನ್ ಕೇಮ್ ಅಪ್ in the lifetime of Ambedkar.
ಈವನ್ ಆಫ್ಟರ್ ಅಂಬೇಡ್ಕರ್ ಬಿಕೇಮ್ ಎ ಲಾ ಮಿನಿಸ್ಟರ್ ಇನ್ ದಿ ಯೂನಿಯನ್ ಕ್ಯಾಬಿನೆಟ್, ಅವನು ಮುಟ್ಟಿರ್ತಕ್ಕಂಥ ಒಂದು ಪಾತ್ರೆ ನೀರನ್ನು ಇನ್ಯಾರೂ ಮುಟ್ತಿರ್ಲಿಲ್ವಂತೆ. ಅಂದರೆ ಶಿಕ್ಷಣ ಏನು ಕೆಲಸ ಮಾಡ್ತಿಲ್ಲ, ರಾಜಕೀಯ ಅಧಿಕಾರ ಏನು ಕೆಲಸ ಮಾಡ್ತಿಲ್ಲ. ಇದು ಒಂದು ಆಸ್ಪೆಕ್ಟ್. ನಿಮಗೆ ಇದನ್ನೇ ಎಕ್ಸಾಂಪಲ್ ನಾನು ರಿಸರ್ವೇಷನ್ಗೆ ಬಗ್ಗೆ ಉಪನ್ಯಾಸ ಕೊಡ್ತಾ ಒಂದು ಎಕ್ಸಾಂಪಲ್ ಹೇಳಿದ್ದೆ. ಏನಂತಂತಂದರೆ, ನಮ್ಮೂರಿನಲ್ಲಿ ಒಬ್ಬ ಶೆಡ್ಯೂಲ್ಡ್ ಕ್ಯಾಸ್ಟು ಭಾಳ ನೀಟಾಗಿ ಒಂದು ಹೋಟ್ಲ್ ಮಾಡಿ ಭಾಳ ಚೀಪ್ ರೇಟ್ನಲ್ಲಿ ಬೆಸ್ಟ್ ಕ್ವಾಲಿಟಿ ಕಾಫಿ ಇಡ್ಲಿ ಕೊಟ್ಟರು ತಿನ್ನೋಲ್ಲ ಯಾರು. ಈ ಸತ್ಯ ಒಪ್ತೀರಾ ನೀವು? ಅಂದರೆ ಇಲ್ಲಿ ಎಕನಾಮಿಕ್ ಆಸ್ಪೆಕ್ಟು, ಕ್ಲೀನ್ಲಿನೆಸ್ ಆಸ್ಪೆಕ್ಟು, ಹೈಜೀನಿಕ್ ಆಸ್ಪೆಕ್ಟು ಏನು ಕೆಲಸ ಮಾಡ್ತು? ಅಂದರೆ ಕ್ಯಾಸ್ಟ್ ಈಸ್ ಎ ರಿಯಾಲಿಟಿ, ಮೇಲ್ ಆ್ಯಂಡ್ ಫೀಮೇಲ್ ಈಸ್ ಎ ರಿಯಾಲಿಟಿ. ದೇರ್ಫೋರ್ ಇನ್ ಅಡಿಷನ್ ಟು ಯುವರ್ submission, I add one more thing, that this social reality is also true. ಹಾಗಾಗಿ ಆರ್ಥಿಕ, ನಾನು ಅದಕ್ಕೆ ಕಾರಣಗಳನ್ನು ಹುಡುಕ್ತಾ ನಾನು 4 ಕಾರಣಗಳು ಹೇಳಿದ್ದು. ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಧಾರ್ಮಿಕ ಕಾರಣ ಮತ್ತು ಸಾಮಾಜಿಕ ಕಾರಣ. ಕೇವಲ ಆರ್ಥಿಕ ಕಾರಣನ, ರಾಜಕೀಯ ಕಾರಣನ ಸರಿ ಮಾಡಿ ನಾವು ಸಾಮಾಜಿಕ ಕಾರಣನ ಸರಿ ಮಾಡದೇ ಇದ್ದರೆ ಇಲ್ಲಿ ಎಲ್ಲೋ ಒಂದು ಕಡೆ ಈ ಅಸಮಾನತೆ ಮತ್ತೆ ಹೊರೀತಿ. ಆ್ಯಕ್ಚುಲಿ ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಅಲ್ಲ ಇದು, ಇರಲಿ. ಇವತ್ತು ಒಂದು ಜಡ್ಮೆಂಟ್ನಲ್ಲಿ ನಾನೊಂದು ಸೆಂಟೆನ್ಸ್ ಸೇರಿಸಿದೆ. ಜಡ್ಜಸ್ ಆರ್ ದಿ ಟ್ರಸ್ಟೀಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ. If judges do not protect, who else has to protect? That was a case where government filed a memo stating that we have nothing to do with this property. I said no. I suspected that memo. I took a different view. I set aside the order. There I said, there is material on record to show that this is a property belonging to the state. If some officer of the state, if some representative of the state do not defend it, here is the court who is going to defend it. Therefore, court is the trustee of the property of public. Yes, you please. Only one, please. ಅಲ್ಲ, ಫಸ್ಟ್ ಕ್ವಶನ್ಗೆ ಆನ್ಸರ್ ಕೊಟ್ಬಿಡ್ತೀನಿ, ಆಮೇಲೆ 2ನೇ ಕ್ವಶನ್. ನೌ ಐ ಆಮ್ ಎ ಹೈಕೋರ್ಟ್ ಜಡ್ಜ್. ಸುಪ್ರೀಂ ಕೋರ್ಟ್ ಈಸ್ ಅಬೌವ್ ಮೀ. I cannot be a higher judge than Supreme Court. Therefore, firstly, I don't want to comment on a judgment given by the Supreme Court. 1. Supreme Court judgment ಮೇಲೂ ಇನ್ನೊಂದು ಅಪೀಲ್ ಹಾಕಿದ್ರೆ ಇದ್ರೆ, say for example, in our land, in India, the highest court is Supreme Court. The judgment of the Supreme Court is the law of the land. It is binding on all of us. Okay? ಏನಾದರೂ ಇನ್ನೊಂದು ಕೋರ್ಟ್ ಮಾಡಿ ಸೂಪರ್ ಸುಪ್ರೀಂ ಕೋರ್ಟ್ ಒಂದು ಮಾಡಿದರೆ, ಸುಪ್ರೀಂ ಕೋರ್ಟ್ ಮಾಡಿರೋ ತೀರ್ಪುಗಳೆಲ್ಲ ಅಲ್ಲೋಗ್ತಿದ್ವು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಕೊನೆ ಇರಬೇಕು ಇದಕ್ಕೆ. ಈ ಕೊನೆ ಅಂತಕ್ಕಂಥದ್ದು ಒಂದೊಂದು, ಈಗ ಫಾರ್ ಎಕ್ಸಾಂಪಲ್ ನಾವು ದಿನನಿತ್ಯ ಕೋರ್ಟ್ನಲ್ಲಿ ಕೂತಾಗ ನಮ್ಮ ಕೆಳಗಡೆ ಜಡ್ಜಸ್ ಮಾಡಿರ್ತಕ್ಕಂಥ ಜಡ್ಜ್ಮೆಂಟ್ಗಳನ್ನೇ ನಾವು ತೀರ್ಮಾನ ಮಾಡಿ, ಅವ್ರು ತಪ್ಪು ಮಾಡಿದ್ದು ಅಂತ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ಸೆಟಿಸೈಡ್ ಮಾಡದೇ ಇದ್ದರೆ ನಾವು ಯಾಕೆ ಇರಬೇಕಲ್ಲೇ? ಸೆಟಿಸೈಡ್ ಮಾಡಿದ್ದೀವಿ ಅಂತಂದರೆ ಅದನ್ನು ಇನ್ಕನ್ಸಿಸ್ಟೆನ್ಸಿ ಅಂತ ಅನ್ನೋಕ್ಕಾಗತ್ತಾ ನೀವು? If a judge has not followed certain procedure, has not followed certain law, has not taken into consideration certain things, I have to set aside. If I don't set aside, why people has to come to me? Is it only to put my seal and confirm it whatever that the lower court has said? That is not the point. ನೋಡಮ್ಮ, ಇಲ್ಲಿ ಹಿಂದೂಗಳಿಗೆ ಬೇರೆ ಕಾನೂನಿದೆ, ಕ್ರಿಶ್ಚಿಯನ್ಸ್ಗೆ ಬೇರೆ ಕಾನೂನಿದೆ, ಇಸ್ಲಾಂನಲ್ಲಿ ದತ್ತಿಗೆ ಅವಕಾಶನೇ ಇಲ್ಲ. ಇದು ನೀವು ಗಮನದಲ್ಲಿಟ್ಟಿರಿ. ಹಿಂದೂ ಅಡಾಪ್ಷನ್ ಆ್ಯಕ್ಟ್ ಅಂತಲೇ ಇದೆ.
ಅದರಲ್ಲಿ ನೀವು ದತ್ತು ತಗೋಬೋದು. ಒಂದು ಕಾಲದಲ್ಲಿ ಇಲ್ಲಿ ಏನೈತಿ ಅಂದರೆ ಹೆಂಗಸರು ದತ್ತು ತಗೊಳ್ಳೋಕ್ಕೆ ಹಕ್ಕಿರಲಿಲ್ಲ. ಎ ವುಮೆನ್ ಈಸ್ ನಾಟ್ ಎಂಟೈಟಲ್ ಟು ಟೇಕ್ ಇನ್ ಅಡಾಪ್ಷನ್. 56ನಲ್ಲಿ ಅದಕ್ಕೆ ಒಂದು ತಿದ್ದುಪಡಿ ಬಂದಾಗ ಏನು ಮಾಡಿದ್ರೆ, ಎ ವುಮೆನ್ ಕ್ಯಾನ್ ಟೇಕ್ ಅಡಾಪ್ಷನ್ ಫಾರ್ ಆ್ಯಂಡ್ ಆನ್ ಬಿಹಾಫ್ ಅವರ್ ಹಸ್ಬೆಂಡ್ ಅಂತ. ಆಮೇಲೆ ಇನ್ನೊಂದು ತಿದ್ದುಪಡಿ ಬಂತು, ಏನಂತಂದರೆ ಗಂಡಸು ಕೂಡ, ಗಂಡ ಆದವನು ಹಿ ಕಾನ್ ಟೇಕ್ ಅಡಾಪ್ಷನ್ ವಿತೌಟ್ ದಿ ಕನ್ಸೆಂಟ್ ಆಫ್ ವುಮೆನ್. ಆದರೆ ಹೆಂಗಸು ಅಂತಕ್ಕಂಥವಳು ಸ್ವಂತವಾಗಿ ಅಡಾಪ್ಷನ್ ಮಾಡ್ಕೊಳ್ತಕ್ಕಂಥ ಒಂದು ಇದು ಇವತ್ತಿಗೂ ಇಲ್ಲ. ಇಲ್ಲ, ದಟ್ ಅಬ್ಸ್ಟಕಲ್ ಈಸ್ ರಿಮೂವ್ಡ್ ನಾವು. ಅದಕ್ಕೆ ಮದುವೆ ಆಗದೇನೋ ಇವತ್ತು ಹೆಂಗಸ್ರು ಮಕ್ಕಳಾಗ್ಬೋದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಎಂದು ಯು ಕ್ಯಾನ್ ಟೇಕ್ ಇನ್ ಅಡಾಪ್ಷನ್. ಸಿ ಇಟ್ ಈಸ್ ನಾಟ್ ಆನ್ ದಟ್ ಪಾಯಿಂಟ್. ಅವರ ಪ್ರಶ್ನೆ ಇಷ್ಟೇ, ಪಿತ್ರಾರ್ಜಿತ ಆಸ್ತಿ ಇದೆ, ಇಬ್ಬರು ಗಂಡು ಮಕ್ಕಳಿದ್ದಾರೆ, ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳಿಗೆ ಮದುವೆ ಆಗಿದೆ, ಗಂಡಂದ್ರ ಕಡೆ ಶ್ರೀಮಂತರು ಭಾಳ ಸೌಖ್ಯವಾಗಿದ್ದಾರೆ, ಅವ್ರಿಗೆ ಯಾಕೆ ಕೊಡ್ಬೇಕು ಶೇರು ಅಂತ, ಅವ್ರ ಶೇರ್ ಕೇಳ್ಬೋದಾ ಅಂತ. ಅನೇಕ ಸಂದರ್ಭದಲ್ಲಿ ಇವರು ಚೆನ್ನಾಗಿರ್ತಾರೆ, ಯಾರು ಗಂಡು ಮಕ್ಕಳು, ಅವರು ಭಾಳ ನಿರ್ಧಕರ, ಅವನು ಒಬ್ಬರು ಹೆಂಡ್ತಿನ ಬಿಟ್ಟೇ ಬಿಟ್ಟಿರ್ತಾನೆ ಹೆಂಡ್ತಿನ. ಹಾಗಾಗಿ ಇಂಡಿವಿಜುವಲ್ ಕೇಸಸ್ಗೆ ಕಾನೂನು ಮಾಡೋಕ್ಕಾಗಲ್ಲ. ಒಂದು ಕಾನೂನು ಮಾಡಿದ್ರೆ ಒಂದು ಬಹುಪಾಲು ಜನಸಮುದಾಯಕ್ಕೆ ಅಪ್ಲೈ ಆಗ್ತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡಬೇಕಾಗತ್ತೆ. ಎರಡನೇದು, ಒಂದು ಕಾನೂನು ಮಾಡಿದರೆ ಕನಿಷ್ಠ ಒಂದು 5-10 ತಲೆಮಾರು ಅದು ಆಪರೇಟ್ ಆಗಬೇಕು. ಅಂದರೆ ಇವತ್ತು ಮಾಡ್ತಕ್ಕಂಥ ಕಾನೂನು ಇನ್ನೊಂದು 5-10 ತಲೆಮಾರಿನ ಮುಂಚೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆನೂ ಯೋಚನೆ ಮಾಡಿ ಇವತ್ತು ನಾವು ನಾನು ಮೊನ್ನೆ ನಮ್ಮ ಜುಡಿಷಿಯಲ್ ಅಕಾಡೆಮಿನಲ್ಲಿ ಹೇಳ್ತಾ ಇದ್ದೆ, ಒಬ್ಬ ಜಡ್ಜು ಒಂದು ಜಡ್ಮೆಂಟ್ ಬರೆದ್ರೆ ಆ ಜಡ್ಮೆಂಟು ಕನಿಷ್ಠ ಪಕ್ಷ ಒಂದಷ್ಟು ಜನರ ಮೇಲೆ ಪರಿಣಾಮ ಬೀಳುವಂತಹ ಕಾನೂನನ್ನು ಅಲ್ಲಿ ಬರೀಬೇಕು ಅವನು. ಆಮೇಲೆ 3-4 ತಲೆಮಾರಾದರೂ ಅದು ಆಪರೇಟ್ ಆಗುವಂಥ ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು. ಹಾಗಾಗಿ ಕಾನೂನು ಮಾಡ್ತಕ್ಕಂಥವರು ಕೂಡ ಒಬ್ಬೊಬ್ಬರಿಗೂ ಒಂದೊಂದು ಸಮಾಜದಲ್ಲಿ ದೇರ್ ಈಸ್ ನೋ 2 cases ವಿಚ್ ಆರ್ ಸಿಮಿಲರ್ ಸರ್. ದೇರ್ ಆರ್ ನೋ 2 cases ವಿಚ್ ಆರ್ ಸಿಮಿಲರ್. I worked for 27 years as a lawyer. Now I am working for the past 5 years as judge. I am telling you with my experience that there are no 2 similar cases. ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಸುತ್ತಿ ನಾಗಮೋಹನ್ ದಾಸ್ ಅವರು ಬಹಳ ಜಟಿಲವಾದ ವಿಷಯಗಳನ್ನು ಬಹಳ ಸರಳವಾಗಿ ಎಲ್ಲರಿಗೂ ಬೋಧೆಯಾಗುವ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಅನೇಕ ಮನಸ್ಸು ತಟ್ಟುವ ವಿಶ್ಲೇಷಣೆಗಳನ್ನು, ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಹಾಗೆ ಜಗತ್ತಿನ ಜನಸಂಖ್ಯೆಯಲ್ಲಿ ಅರ್ಧದಷ್ಟು ಮಹಿಳೆಯರು ಇದ್ದರೂ ವಾಸ್ತವದಲ್ಲಿ ಅವ್ರನ್ನ ಕಡೆಗಣಿಸುವ ಪ್ರವೃತ್ತಿ ಎಲ್ಲ ಕಡೆ ಇದೆ ಇತ್ಯಾದಿ. ಮತ್ತು ಇವತ್ತಿಗೂ ಶಾಸನ ಮಂಡಳಗಳಲ್ಲಿ ಮೊದಲಾದ ಕಡೆ ಮಹಿಳೆಯರಿಗೆ ಸಪ್ರಮಾಣ ಪ್ರಾತಿನಿಧ್ಯ ಸಿಗದೇ ಇರೋದು, ಹೀಗೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ಈ ನ್ಯಾಯಮೂರ್ತಿಗಳ ಕೆಲಸ ಬಹಳ ನಾಜೂಕಿನದು. ಹೆಚ್ಚಿನ ಸಂದರ್ಭಗಳಲ್ಲಿ ಬರೀ ಕಾನೂನಿನಂತೆ ಅಷ್ಟೇ ನಿರ್ಣಯ ತೆಗೆದುಕೊಳ್ಳುವ ಸ್ಥಿತಿ ಇರೋದಿಲ್ಲ. ಅದರಲ್ಲಿ ಮಾನವೀಯತೆಯ ಅಂಶಗಳು ಕೂಡ ಕೆಲಸ ಮಾಡಬೇಕಾಗುತ್ತೆ. ಇದು ಯಾವ ಕಾಲದಲ್ಲಿಯೂ ಇದು ಸಲ್ಲುವಂಥ ವಾಸ್ತವತೆಯೇ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿಯೂ ಅನೇಕ ಇಂಥ ಪ್ರಸಂಗಗಳು ಇರ್ತಾ ಇದ್ವು. ಸರ್ MN ಕೃಷ್ಣರಾಯರು ಮ್ಯಾಜಿಸ್ಟ್ರೇಟ್ ಆಗಿದ್ದಾಗ ಒಂದು ಪ್ರಸಂಗ ಬಂತು. ಯಾರೋ ಒಬ್ಬ ವ್ಯಕ್ತಿ, ಅವನಿಗೆ ಅವನ ಹೆಂಡತಿಗೆ ಅಷ್ಟು ಒಳ್ಳೆಯ ಸಂಬಂಧ ಇರಲಿಲ್ಲ. ಅವನಿಗೆ ಉಪಪತ್ನಿ ಇದ್ಲು. ಆ ಕಾಲದಲ್ಲಿ ಇದೇನು ಭಾಳ ಅಸಾಮಾನ್ಯ ಏನಾಗಿರಲಿಲ್ಲ. ಇದು ಭಾಳ ಘೋರವಾದ ಅಪರಾಧ ಅಂತ ಏನು ಸಮಾಜ ಆ ಕಾಲದಲ್ಲಿ ಭಾವಿಸ್ತಾ ಇರಲಿಲ್ಲ.
ಸೊ ಅನೇಕ ವರ್ಷ ಕಾಲ ಇವನನ್ನು ನೋಡ್ಕೊಳ್ತಾ ಇದ್ದಿದ್ದು ಇವನ ಉಪಪತ್ನಿ. ಸರಿ, ಅವನ ಮರಣಾನಂತರ ಪ್ರಶ್ನೆ ಬಂತು, ಅವನ ಆಸ್ತಿಯಲ್ಲಿ ಉಪಪತ್ನಿಗೆ ಭಾಗ ಇದೆಯೇ ಅಂತ. ಟೆಕ್ನಿಕಲಿ ನೋಡುವಾಗ ಅವನ ಅಧಿಕೃತ ಪತ್ನಿ ಮಾತ್ರ ಅರ್ಹಳು, ಅದು ಸರಿಯೇ. ಆದರೆ ಇಡೀ ಸಮಾಜಕ್ಕೆಲ್ಲ ಗೊತ್ತಿತ್ತು, ವರ್ಷಾನುಗಟ್ಟಲೆ ಅವನ ಪಾಲನೆ ಪೋಷಣೆ ಮಾಡಿದವಳು ಉಪಪತ್ನಿ. ಆಗ ಸರ್ ಎಮ್ ಎನ್ ಕೃಷ್ಣರಾಯರು ಕೊಟ್ಟ ತೀರ್ಪು, ಅದು ಯಾರು ಅವನ ಪ್ರೀತಿ ಎಲ್ಲಿತ್ತೋ ಅವರಿಗೆ ಅವರ ಆಸ್ತಿಯಲ್ಲಿ ಭಾಗ ಸಲ್ಲತ್ತೆ ಅಂತ. ಹಾಗೆ ನೋಡ್ಕೋದ್ರೆ ಎಮ್ ಎನ್ ಕೃಷ್ಣರಾಯರು ಹಿ ವಾಸ್ ಎ ವೆರಿ ಕನ್ಸರ್ವೇಟಿವ್ ಪರ್ಸನ್. ಅವರು ಈ ನಿಲುವನ್ನು ತಗೊಂಡ್ರು. ಹೀಗೆ ಅನೇಕ ಸಂದರ್ಭಗಳಲ್ಲಿ ಕೊಂಚ ಮಾನವೀಯತೆಯಿಂದ ನಿರ್ಣಯ ಆಗಬೇಕಾಗತ್ತೆ. ಇಂಥ ಭಾರತದ ಪರಿಸ್ಥಿತಿಗಳನ್ನು ನೋಡಿ ಮತ್ತು ನಮ್ಮ ಸಂವಿಧಾನದ ಆಪರೇಷನ್ ನೋಡಿದ ಅನೇಕ ಜನ ತಜ್ಞರ ಅಭಿಪ್ರಾಯ, ನಮ್ಮಲ್ಲಿ ಬಹಳ ಒಳ್ಳೆಯ ಸಂವಿಧಾನ ಇದೆ. ಈಗ ಒಂದು 4-5 ವರ್ಷದ ಹಿಂದೆ ಇಂಗ್ಲೆಂಡಿನ ಒಬ್ಬ ಜಗತ್ಪ್ರಸಿದ್ಧ ಸಂವಿಧಾನ ತಜ್ಞ ಬಂದಿದ್ದರು. ಅವರು ಇಡೀ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಅವರು ಅಧ್ಯಯನ ಮಾಡಿದ ತುಂಬ ಉದ್ದಾಮ ಪಂಡಿತರು. ಅವರು ಹೇಳಿದ್ರು, ಜಗತ್ತಿನ ಅತ್ಯಂತ ಉತ್ತಮ ಸಂವಿಧಾನಗಳ ಪೈಕಿ ಭಾರತೀಯ ಸಂವಿಧಾನವನ್ನು ಗಣಿಸಬೇಕಾಗತ್ತೆ. ಅದರಲ್ಲೂ ಇದರ ಕೆಲವು ವೈಶಿಷ್ಟ್ಯಗಳು ಏನಿವೆ, ಉದಾಹರಣೆಗೆ ರಿವರ್ಸ್ ಡಿಸ್ಕ್ರಿಮಿನೇಷನ್, ನಾವು ರಿಸರ್ವೇಷನ್ ಇದೆಲ್ಲ ಹೇಳ್ತೀವಲ್ಲ, ಇಟ್ಸ್ ಎ ಟೋಟಲಿ ಇನ್ನೋವೇಟಿವ್ ಕಾನ್ಸೆಪ್ಟ್ ಇನ್ ಜುಡಿಷರಿ. ಇದನ್ನು ಭಾರತ ಮಾತ್ರ ಮಾಡಿದೆ, ಬೇರೆ ಯಾವುದೇ ಸಂಗತಿ ಅಲ್ಲಿಂದ ಈಚೆಗೆ ಮಾಡಿರಬಹುದು. ಅದುವರೆಗೆ ಇದನ್ನು ಮಾಡಿದ ಮೊಟ್ಟ ಮೊದಲ ರಾಷ್ಟ್ರ ಅಂದರೆ ಭಾರತವೇ. ಇದನ್ನೆಲ್ಲ ಉಲ್ಲೇಖ ಮಾಡಿ ಅವರು ಭಾರತದ ಸಂವಿಧಾನ ತನ್ನ ಸ್ವರೂಪದಲ್ಲಿ ಅತಿ ಶ್ರೇಷ್ಠವಾಗಿದೆ ಅನ್ನುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಕೃತಿಗಳು ಇಲ್ಲ ಅಂತಲ್ಲ, ವಿಕೃತಿಗಳು ಇರುತ್ತವೆ, ಅದನ್ನು ಪರಿಹಾರನೂ ಮಾಡಬೇಕಾಗತ್ತೆ. ಹಾಗೆ ನೋಡೋಕ್ಕೆ ಹೋದರೆ ಅಮೆರಿಕಾ, ಇಂಗ್ಲೆಂಡ್ ಅಂತ ಪ್ರಗತಿಪರ ದೇಶಗಳಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಯಾವಾಗ ಸಿಕ್ತು? ಕೇವಲ ಇತ್ತೀಚೆಗೆ, ಕಳೆದ ಶತಮಾನದ ಆರಂಭದ ನಂತರ ಎಷ್ಟೋ ವರ್ಷಗಳ ಮೇಲೆ. ಅದು ಎಲ್ಲ ಬಹಳ ಹಳೆಯ ಪ್ರಜಾಪ್ರಭುತ್ವಗಳು. ಆದರೆ ನಮ್ಮಲ್ಲಿ ಸಂವಿಧಾನದ ಒಡಗೂಡಿಯೇ ಮಹಿಳೆಯರಿಗೆ ಮತದಾನದ ಹಕ್ಕು ಸಿಕ್ಕಿಬಿಡ್ತು. ಹೀಗೆ ಈ ಪಾಸಿಟಿವ್ ಆಸ್ಪೆಕ್ಟ್ಸನ್ನೆಲ್ಲ ನಾವು ನೆನೆಸ್ಕೊಳ್ಬೇಕು. ಮತ್ತು ಇದೆಲ್ಲ ನೋಡಿದ ಮೇಲೆ ಆಗಿಂದಾಗ ಆಗುವ ಒಂದು ಅನಿಸಿಕೆಯನ್ನು ಹೇಳಬೇಕು. ಇವತ್ತು ಸಾಮಾನ್ಯವಾಗಿ ನೀವೊಂದು ಪತ್ರಿಕೆ ತಗೊಂಡ್ರೆ ಪ್ರತಿದಿನ ಈ ಗೊಂದಲಗಳ ಬಗ್ಗೆ, ವಿವಾದಗಳ ಬಗ್ಗೆನೇ ನೋಡ್ತಾ ಇರ್ತೀವಿ. ಈ ಎಲ್ಲ ಗೊಂದಲಗಳ ಮಧ್ಯೆ ನಮ್ಮ ದೇಶಕ್ಕೆ ಒಂದಷ್ಟು ಸ್ಥಿರತೆಯನ್ನು ಕೊಟ್ಟಿರೋದು ಯಾವುದು ಅಂದಾಗ ಎರಡನ್ನು ಹೆಸರಿಸಲೇಬೇಕು. ಒಂದು ಅವರ್ ಡೆಡಿಕೇಟೆಡ್ ಆರ್ಮಿ, ಇನ್ನೊಂದು ಅವರ್ ಡೆಡಿಕೇಟೆಡ್ ಜುಡಿಷರಿ. ಈ ಎಲ್ಲ ಏರುಪೇರುಗಳ ಮಧ್ಯ ದೇಶದ ಸ್ವಾಸ್ಥ್ಯವನ್ನು ಉಳಿಸಿರೋದು ಈ ಎರಡು ಅಂಗಗಳು ಅನ್ನೋದನ್ನು ನಿಸ್ಸಂದೇಹವಾಗಿ ಹೇಳಬೇಕು. ಅದನ್ನು ನಾವು ಮರಿಬಾರದು. ಇಷ್ಟು ಹೇಳಿ ತುಂಬ ಬೋಧಪ್ರದವಾದ ಉಪನ್ಯಾಸಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ.